ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾವು ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿನ್ನ ನಾಮವನ್ನು ಮಹಿಮೆಪಡಿಸ್ತೇವೆ. ಅಪ್ಪ, ಈ ಸಮಯದಲ್ಲಿ ವಾಕ್ಯವಾಗಿ ಹೋಗುವಾಗ ದೇವರಾತ್ಮನೇ ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಳ್ತಾ ಇದ್ದೀನಿ. ಅಪ್ಪ, ನೀವು ಮಾತನಾಡುವಾಗ ದೇವರಾತ್ಮನೇ, ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳುವ ಹಾಗೆ ಅಪ್ಪ, ಇವತ್ತು ಏನು ಮಾತನಾಡ್ಲಿಕ್ಕಿದ್ರೋ ಆ ವಾಕ್ಯಗಳು ನಾವು ಕಲಿಯುವ ಹಾಗೆ ದೇವರೇ, ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳುವ ಹಾಗೆ ಈ ಮಾತನ್ನು ಕೇಳುವ ನಿನ್ನ ಮಕ್ಕಳೆಲ್ಲರೂ ಆತ್ಮವಾಗಿ ಬಲ ಹೊಂದುವ ಹಾಗೆ ನೀನು ತಾರೆ ಎಲ್ಲರೊಟ್ಟಿಗೆ ಮಾತನಾಡಿ ಮನವಿ ಅಂದುಕೋಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್. ಗಲಾಟೆ ಮಾಡ್ಬಾರ್ದು. ದೇವರ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವಾಗಿ ಓದುವಾಗ ಇವತ್ತು ಮತ್ತಾಯನ ಬರೆದ ಸುವಾರ್ತೆ 7ನೇ ವಚನ, ಬೇಡಿಕೊಳ್ಳಲು ನಿಮ್ಗೆ ದೊರೆಯುವುದು, ಹುಡುಕಿರಿ ನಿಮ್ಗೆ ಸಿಕ್ಕುವುದು, ತಟ್ಟಿರಿ ನಿಮ್ಗೆ ತೆರೆಯುವುದು. 3 ಆಪ್ಷನ್ ಇದೆ. 3 ಆಪ್ಷನ್ ಅಲ್ಲಿ ಒಂದು ಮಾತ್ರ ನಾವು ಧ್ಯಾನ ಮಾಡೋಣ. ಬೇಡಿಕೊಳ್ಳ್ರಿ ನಿಮ್ಗೆ ದೊರೆಯುವುದು. ಏನು ಬೇಡಿಕೊಳ್ಬೇಕು? ಈ ಲೋಕದಲ್ಲಿ ಬೇಡಿಕೊಳ್ಳುವಂಥದ್ದು ತುಂಬಾ ಇದೆ. ನಾವು ನೋಡುವಾಗ ಬೇಡಿಕೊಳ್ಳುವಂಥದ್ದು ತುಂಬಾ ಇದೆ ನಮ್ಮಲ್ಲಿ. ಪ್ರತಿನಿತ್ಯ ಅನೇಕರು ಬೇಡ್ತಾನೆ ಇದ್ದಾರೆ. ಆ ಸರಿಯಾದ ರೀತಿಯಲ್ಲಿ ಯಾರಿಗೂ ಬೇಕಾದ್ರೂ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ, ಬೇಡಿಕೊಳ್ಳುವುದು ಯಾವುದನ್ನು ಬೇಡ್ಕೊಳ್ಬೇಕು ಅಂತ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಏನನ್ನು ಬೇಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೇಡ್ಕೊಳ್ತಾ ಇದ್ದಾರೆ, ಆದ್ರೆ ಯಾವ ರೀತಿ ಬೇಡ್ಕೊಳ್ಬೇಕು, ಯಾವ ರೀತಿ ಬೇಡ್ಕೊಂಡ್ರೆ ದೇವ್ರು ನಮ್ಗೆ ಸಿಗ್ತಾನೆ ಎಂಬುದಾಗಿ ದೇವ್ರು ನಮ್ಗೆ ಕೊಡ್ತಾನೆ ಅಂತ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ? ಏನನ್ನು ಬೇಡ್ಕೊಳ್ಬೇಕು? ನಾವು ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ಬೇಕು? ಮೊದಲನೇದಾಗಿ ಈ ಜೀವಿತದಲ್ಲಿ, ಈ ಲೋಕದಲ್ಲಿ ನಾವು ಜೀವಿಸ್ಬೇಕಂದ್ರೆ ಏನು ಒಳ್ಳೇದೇನಿದೆಯೋ ಅದನ್ನು ಬೇಡ್ಕೊಳ್ಬೇಕು. ಒಳ್ಳೆಯದೇ ನಮಗೆ ಏನು ಬೇಕೋ ಆ ಒಳ್ಳೆಯದನ್ನ ನಾವು ದೇವರ ಹತ್ರ ಬೇಡ್ಕೊಳ್ಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾ ಇದ್ದಾರೆ, ಲೋಕಾನುಸಾರವಾಗಿ ತನಗಿಷ್ಟವಾದ ರೀತಿಯಲ್ಲಿ ಬದುಕುವುದಕ್ಕಾಗಿ, ಬಾಳುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ತಮಗಿಷ್ಟವಾದ ರೀತಿಯಲ್ಲಿ ದೇವ್ರನ್ನ ಬೇಡ್ಕೊಳ್ತಾ ಇದ್ದಾರೆ. ಆದ್ರೆ ಅದು ಸಿಗ್ತಾ ಇಲ್ಲ. ನಾವು ಯಾಕೋಬನ ಪತ್ರಿಕೆಯಲ್ಲಿ ನೋಡುವಾಗ, ಯಾಕೋಬನ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಒಂದು ಮಾತು ಹೇಳುತ್ತೆ. ಇಲ್ಲಿ ಏನ್ ಹೇಳುತ್ತೆ? ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೋಡ್ರಿ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೆ ದೊರೆಯುವುದಿಲ್ಲ. ಅಲ್ಲಿ ನಾವ್ ಏನ್ ಬೇಡ್ಬೇಕಂದ್ರೆ ಒಳ್ಳೆಯದನ್ನು ಬೇಡ್ಬೇಕು. ಒಳ್ಳೆಯ ಒಂದು ಕುಟುಂಬಕ್ಕೆ ಏನು ಬೇಕು, ಒಂದು ಜೀವಿತಕ್ಕೆ ಏನ್ ಬೇಕು, ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ಏನ್ ಬೇಕು, ಒಂದು ವಿದ್ಯಾಭ್ಯಾಸ ಬೇಕಂದ್ರೆ ಏನ್ ಬೇಕು. ಇದನ್ನು ಪ್ರತಿಯೊಬ್ಬರು, ಒಂದು ವಿದ್ಯಾಭ್ಯಾಸ ಬೇಕಂದ್ರೆ ಜ್ಞಾನ ಬೇಕು, ಜ್ಞಾನವನ್ನು ಬೇಡ್ಕೊಳ್ಬೇಕು. ಒಂದು ಕುಟುಂಬ ಆಶ್ರಯ ಪಡಬೇಕಂದ್ರೆ ಕುಟುಂಬದ ಅಗತ್ಯಗಳೇನಿದೆ, ಅದು ಒಳ್ಳೇದೇನಿದೆ ಅದನ್ನ ಬೇಡ್ಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಅನೇಕರು ಬೇಡ್ತಾ ಇದ್ದಾರೆ ಭೋಗಗಳಿಗಾಗಿ, ಅವರು ಇಷ್ಟಾನುಸಾರವಾಗಿ ಜೀವಿಸುವುದಕ್ಕಾಗಿ, ಅವರ ಸುಖ ಸಂತೋಷಗಳಿಗಾಗಿ ದುರಾಭಿಪ್ರಾಯ ಪಟ್ಟು ಬೇಡ್ಕೊಳ್ತಾರೆ. ದುರಾಭಿಪ್ರಾಯ ಅಂದ್ರೆ ಮನುಷ್ಯರಿಗೆ ಎಲ್ಲರಿಗೂ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಮನುಷ್ಯರಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಯಾವ ರೀತಿ ದುರಾಭಿಪ್ರಾಯ, ಯಾವ ರೀತಿ ಅವರ ಭೋಗಗಳಂತ ನೋಡುವಾಗ 1 ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ 11ನೇ ವಚನ ಒಂದು ಮಾತು ಹೇಳುತ್ತೆ. 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತೆ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಾವು ಈ ಲೋಕದಲ್ಲಿ ಪ್ರವಾಸಿಗಳು, ಪರದೇಶಿಗಳು. ಅಂದ್ರೆ ಈ ಲೋಕ ನಮ್ಗೆ ಶಾಶ್ವತವಲ್ಲ. ಈ ಲೋಕ ಯಾರಿಗೂ ಶಾಶ್ವತ ಇಲ್ಲ. ಈ ಲೋಕ ಏನಾಗಿದೆ, ಪ್ರವಾಸಿಗರ ಒಂದು ಪರದೇಶಿ. ಪರದೇಶ. ನಮ್ಗೆ ಸ್ವಂತ ದೇಶ ಇದಲ್ಲ. ನಮ್ಮ ದೇಶ, ನಮ್ಮ ಊರು ಇದಲ್ಲ. ನಮ್ಮ ದೇಶ, ನಮ್ಮ ಊರು ಪರಲೋಕ. ಹಾಗಾಗಿ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿರುವಂತ ನೀವುಗಳು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ, ನಿನ್ನ ಆತ್ಮದ ಮೇಲೆ ಯುದ್ಧ ಮಾಡಿ ಶಾರೀರಿಕ ಅಭಿಲಾಷೆ ದೂರವಾಗಿರ್ಬೇಕಂದ್ರೆ ನಿಮ್ಮನ್ನು ಎಚ್ಚರಿಸ್ತೇನೆ ಅಂತಾನೆ. ಅಂದ್ರೆ ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಶಾರೀರಿಕವಾದ ವಿಷಯಗಳಿಗಾಗಿ, ಭೋಗಗಳಿಗಾಗಿ ಏನ್ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಅವ್ರ ಇಷ್ಟಗಳನ್ನ ನೆರವೇರಿಸುವುದಕ್ಕಾಗಿ ಏನ್ ಮಾಡ್ತಾ ಇದ್ರೆ ಅನೇಕರು ದುರಾಭಿಪ್ರಾಯ ಪಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರಿಂದ ಅನೇಕರ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಅಲ್ಲೇನಿದೆ, ಬೇಡಿಕೊಳ್ಳ್ರಂದ್ರೆ ನಮ್ಗೆ ಒಳ್ಳೇದೇನಿದೆಯೋ ಅದನ್ನ ನಾವು ಬೇಡ್ಕೊಳ್ಬೇಕು. ಲೋಕಾನುಸಾರವಾಗಿ ಲೋಕದ ಇಷ್ಟಗಳಿಗನುಸಾರವಾಗಿ ನಾವೇನ್ ಮಾಡಬಾರ್ದು, ಯಾವುದು ಬೇಡ್ಕೊಳ್ಬಾರ್ದು. ಈ ಕುಟುಂಬ ಮೊದಲನೇದಾಗಿ ಏನು ಬೇಡ್ಕೊಳ್ಬೇಕಂದ್ರೆ ಕುಟುಂಬ ಅಭಿವೃದ್ಧಿಗಾಗಿ ಬೇಡ್ಕೊಳ್ಬೇಕು. ಕುಟುಂಬ ಅಭಿವೃದ್ಧಿಗಾಗಿ ದೇವರು ಬೇಡ್ಕೊಳ್ಬೇಕು. ಜೆರೆಮಿಯ ಅಂದ್ರೆ ಯೆರೆಮೀಯನ ಗ್ರಂಥದಲ್ಲಿ 33ನೇ ಅಧ್ಯಾಯ 3ನೇ ವಚನ ಏನ್ ಹೇಳ್ತದೆ? ಯೆರೆಮೀಯ 33 ವಚನ, ನಾನು ನಿನಗೆ ಸದುತ್ತರವನ್ನು ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ನೋಡ್ರಿ, ನನ್ನನ್ನು ಕೇಳಿಕೋ ಅಂದ್ರೆ ಈ ಬೈಬಲ್ ಅಲ್ಲಿ ಈ ಒಂದು ಸತ್ಯವೇದದಲ್ಲಿ ಬೇಡಿಕೊಳ್ಳ್ರಂತಿದೆ, ಕೆಲವು ಬೈಬಲ್ಗಳಿಗೆ ಕೇಳಿಕೊಳ್ಳ್ರಿ ಅಂತಿದೆ. ಬೇಡಿಕೊಳ್ಳುವುದು ಕೇಳಿಕೊಳ್ಳುವುದು ಮೀನಿಂಗ್ಸ್ ಒಂದೇ ಅರ್ಥ ಆಗಿರ್ತದೆ. ಹಾಗಾಗಿ ಇಲ್ಲೇನ್ ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಅಂದ್ರೆ ದೇವ್ರ ಹತ್ರ ನಮ್ಗೆ ಗೊತ್ತಿಲ್ಲದೆ ಇದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ದೇವ್ರೇ, ನನ್ಗಿಂತ ಗೊತ್ತಿಲ್ಲ, ನಾನೀಗ ಜೀವಿಸ್ಬೇಕು, ನಾನೀಗ ನಡ್ಕೋಬೇಕು, ಅದಕ್ಕಾಗಿ ನನಗೆ ಬೇಕಾದ ಒಂದು ಉತ್ತರ ಕೊಡು, ನನಗೆ ಸದುತ್ತರ ಕೊಡು, ನನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕಾಗಿದೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕುಟುಂಬ ಅಭಿವೃದ್ಧಿ ಆಗ್ಬೇಕಂದ್ರೆ ಕುಟುಂಬದಲ್ಲಿ ಕೆಟ್ಟ ಹವ್ಯಾಸಗಳಿರಲ್ಲ, ಸ್ತ್ರೀಯರಲ್ಲಾಗ್ಲಿ ಪುರುಷರಲ್ಲಾಗ್ಲಿ ಇರಬಾರ್ದು. ಕುಟುಂಬ ಅಭಿವೃದ್ಧಿ ಆಗ್ಬೇಕಂದ್ರೆ ಕುಟುಂಬದಲ್ಲಿ ಸ್ತ್ರೀಯರಲ್ಲಾಗ್ಲಿ ಪುರುಷರಲ್ಲಾಗಿ ದುರಾಭಿಪ್ರಾಯಗಳು, ಭೋಗಗಳು, ಶಾರೀರಿಕ ಒಂದು ಇಚ್ಛೆಗಳು ಅವರಲ್ಲಿ ಇರಬಾರ್ದು. ಆದ್ರೆ ಅದಕ್ಕೆ ಮುಂಚೆ ಒಂದು ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಪ್ರಸಂಗಿ 8ನೇ ಅಧ್ಯಾಯ 9ನೇ ಅಧ್ಯಾಯ, ಪ್ರಸಂಗಿ 9ನೇ ಅಧ್ಯಾಯ 9-10 ವಚನಗಳು ಏನ್ ಹೇಳ್ತದೆ? 8-9 ವಚನ. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸಾಕು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಲೋಕದಲ್ಲಿ ದುರಾಭಿಪ್ರಾಯ ಪಟ್ಟು ದುರಾಸೆಗಳಿಗೆ ಪಟ್ಟು ಅನೇಕರು ಏನ್ ಮಾಡ್ತಾ ಇದೆ ಅಂದ್ರೆ ಬೇರೆ ಕಡೆ ವ್ಯವಹಾರಗಳು ಇಟ್ಕೊಳ್ತಾ ಇದ್ದಾರೆ. ಬೇರೆ ಕಡೆ ವ್ಯವಹಾರಗಳು ಇಟ್ಕೊಂಡು ಎಲ್ಲ ತನ್ನ ಇದನ್ನ ಏನ್ ಮಾಡ್ತಾ ಇದ್ರೆ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದೆ, ನಿನ್ನ ವ್ಯರ್ಥವಾದ ದೇವರು ನಿನಗೆ ನೇಮಿಸಿ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಳಗೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ಲೋಕದ ಬದುಕು ಲೋಕದೊಡನೆ ಪಡುವ ಪ್ರಯಾಸ ಇದೆ ನಿನಗೆ ಬಂದ ಪಾಲು ಎಂಬುದಾಗಿ. ಆದ್ರೆ ಅನೇಕರ ಜೀವಿತದಲ್ಲಿ ಇನ್ನೊಂದು ಕ್ವಶನ್ ಆಗ್ತಾನೆ ನೋಡ್ರಿ. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತು ನಾವು ನೋಡುವಾಗ 5ನೇ ಅಧ್ಯಾಯ 20ನೇ ವಚನ, ಮಗನೇ, ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ? ಅನ್ಯಳ ಎದೆಯನ್ನು ತಬ್ಬಿಕೊಳ್ಳುವುದೇಕೆ? ನೋಡ್ರಿ, ಒಂದು ಕ್ವಶನ್ ಆಗ್ತಾ ಇದ್ದೇನೆ, ಮಗನೇ ಏಕೆ ನೀನು ಪರಸ್ತ್ರೀಯಲ್ಲಿ ಮೋಹಗೊಂಡು? ಅನೇಕರು ಏನ್ ಮಾಡ್ತಾ ಇದ್ರೆ ಕುಟುಂಬ ಅಭಿವೃದ್ಧಿಗಾಗಲಿ ಸಂಪಾದನೆ ಮಾಡಿ ತಗೊಂಡೋಗಿ ಬೇರೆ ಕಡೆ ಬೇರೆ ರೀತಿಯಲ್ಲಿ ಅವ್ಯವಹಾರ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಹಣವನ್ನ ಹಾಳು ಮಾಡ್ತಾ ಇದ್ದಾರೆ. ಆದ್ರಿಂದ ನೀನು ಪರಸ್ತ್ರೀಗಾಗಿ ನಿನ್ನ ಹಣವನ್ನು ಏಕೆ ವೆಚ್ಚ ಮಾಡ್ತೀಯ? ಯಾಕೆ ಪರಸ್ತ್ರೀಯಲ್ಲಿ ನೀನು ಆಸ್ತೀಯ? ಅವಳ ಎದೆಯನ್ನು ಏಕೆ ತಪ್ಪಿಕೊಳ್ಳಬೇಕು? ನೀನು ಶಾರೀರಿಕ ಇಚ್ಛೆಗಳಿಗಾಗಿ ನೀನು ದುಡ್ದಿದ್ದೆಲ್ಲ ನಿನ್ನ ಕುಟುಂಬ ಅಭಿವೃದ್ಧಿ ಮಾಡಿಕೊಳ್ಳದೆ, ನಿನ್ನ ಹೆಂಡತಿ ಮಕ್ಕಳು ನೋಡ್ಕೊಳ್ದೆ, ಪರಸ್ತ್ರೀಯಲ್ಲಿ ನೀನು ಮೋಹಗೊಂಡು ಪರಸ್ತ್ರೀಗೆ ಆಸೆಗೆ ಒಳಪಟ್ಟು ಏನಾಗ್ತಾ ಇದೆಯಾ, ನೀನು ನಾಶವಾಗ್ತಾ ಇದೆಯಾ. ಅನೇಕರು ಏನ್ ಮಾಡ್ತಾ ಇದ್ದಾರೆ, ಬೇಡಿಕೊಳ್ಳುವುದನ್ನ ಸರಿಯಾದ ರೀತಿ ಬೇಡಿಕೊಳ್ಳದೆ ಇಲ್ಲ ದೇವರು ಕೊಟ್ಟಂತ ಆಶೀರ್ವಾದ ತಗೊಂಡೋಗಿ ತನ್ನ ಕುಟುಂಬದಲ್ಲಿ ನೀವು 15ನೇ ವಚನದಲ್ಲಿ ಹೇಳುವಾಗ ಅಲ್ಲಿ 15ನೇ ವಚನ ಏನ್ ಹೇಳುತ್ತೆ, ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಅಂದ್ರೆ ಸ್ವಂತ ಕೊಳದ ನೀರನ್ನಂದ್ರೆ ಸ್ವಂತ ಹೆಂಡತಿ, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಅಂದ್ರೆ
ನಿನ್ನ ಹೆಂಡತಿಯಲ್ಲೇ ಮಾತ್ರ ನೀನು ಸಂತೋಷ ಪಡಬೇಕು, ಬೇರೆ ಸ್ತ್ರೀಯರಲ್ಲಿ ನೀನು ಸಂತೋಷ ಪಡಬಾರದು. ನೀನು ಏನ್ ಮಾಡ್ಬೇಕಂದ್ರೆ ಯಾವಾಗಲೂ ನಿನ್ನ 18ನೇ ವಚನ ನೋಡಮ್ಮ ಏನ್ ಹೇಳ್ತದೆ, ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ನೋಡ್ರಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಅನೇಕರು ಏನ್ ಮಾಡ್ತಾ ಇದ್ದಾರೆ, ಆ ಲೋಕಾನುಸಾರವಾಗಿ ಶರೀರದ ದುರಾಶೆಗಳಿಗೆ ದುರಾಭಿಪ್ರಾಯ ಪಟ್ಟು ಅನೇಕರು ಏನ್ ಮಾಡ್ತಾ ಇದ್ದಾರೆ, ನಾಶವಾಗಿ ಹೋಗ್ತಾ ಇದ್ದಾರೆ. ಹಾಗೆ ಸ್ತ್ರೀಯರು ಕೂಡ ಏನಾಗ್ತಾ ಇದೆ ಅಂದ್ರೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ ಈ ರೀತಿ ಏನಾಗ್ತಾ ಇದೆ, ಅನೇಕರು ಕುಡ್ಕೊಂಡು ಹೆಚ್ಚಾಗಿ ಗಂಟಲು ತನಕ ಕುಡಿದು ಬೆಳಗಿನ ತನಕ ನಿದ್ದೆ ಮಾಡ್ತಾ ಇರ್ತಾರೆ. ದೇವರು ಕೊಟ್ಟಂತ ವಾಗ್ದಾನಗಳು ಅವರು ನೆರವೇರಿಸದೆ ಆ ವ್ಯರ್ಥವಾದ ಸಮಯ ತನ್ನ ಹೆಂಡತಿಯಲ್ಲಿ ಆ ಸುಖ ಸಂತೋಷ ಪಡದೆ ಜೀವಿಸುವಾಗ ಅವ್ರೇನ್ ಮಾಡ್ತಾರೆ, ದಾರಿ ತಪ್ಪೋದಕ್ಕೆ ಆ ಪುರುಷರೇ ಕಾರಣ ಆಗಿರ್ತಾರೆ. ಅನೇಕ ಗಂಡಸರು ದಾರಿ ತಪ್ಪೋದಕ್ಕೆ ಸ್ತ್ರೀಯರೇ ಕಾರಣ ಆಗಿರ್ತಾರೆ. ಕಾರಣ ಗಂಡ ಹೆಂಡತಿ ಒಂದು ಸಂಬಂಧ, ಒಂದು ಲೈಂಗಿಕ ಶಾರೀರಿಕ ಸಂಬಂಧಗಳು ದೇವರೇ ಕೊಟ್ಟಿರೋದು. ಆದ್ರಿಂದ ಏನಾಗ್ಬೇಕಂದ್ರೆ, ದೇವರ ಮಾತಿಗೆ ಒಳಗಾಗಿ ಈ ಎರಡು ಚೆನ್ನಾಗಿದ್ರೆ, ಸ್ತ್ರೀ ಪುರುಷರು ಇಬ್ಬರು ಕರೆಕ್ಟ್ ಆಗಿದ್ರೆ ಆ ಕುಟುಂಬ ಏನಾಗುತ್ತೆ, ಚೆನ್ನಾಗಿರುತ್ತೆ. ಆ ಕುಟುಂಬ ಆಶೀರ್ವದಿಸಿರುವಂತ ಕುಟುಂಬ ಆಗಿರುತ್ತೆ. ಆ ಕುಟುಂಬಕ್ಕೆ ಬೇಕಾಗಿರುವಂತ ಎಲ್ಲ ದೇವರು ಕೊಡ್ತಾನೆ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಪರಲೋಕ ಇದ್ದಂಗೆ. ಗಂಡ ಹೆಂಡತಿ ಒಂದು ಕುಟುಂಬದಲ್ಲಿ ಚೆನ್ನಾಗಿದ್ರೆ ಅದೇ ಒಂದು ಸ್ವರ್ಗ, ಅದೇ ಒಂದು ಪರಲೋಕ. ಅಲ್ಲಿ ಏನಿದ್ರು ಏನಿಲ್ಲದೆ ಇದ್ರು ಅವ್ರು ಸಂತೋಷವಾಗಿ ಸಮಾಧಾನವಾಗಿ ಜೀವಿಸಲಿಕ್ಕೆ ಅದೇನು ಆಸ್ಪದವಾಗ್ತದೆ, ಕಾರಣವಾಗ್ತದೆ. ಯಾವಾಗ ಗಂಡನೊಂದು ಕಡೆ ಹೆಂಡತಿ ಒಂದು ಕಡೆ ಹೋಗುವಾಗ ಏನಾಗುತ್ತೆ, ಆ ಕುಟುಂಬ ಏನಾಗುತ್ತೆ, ಎಲ್ಲ ಒಂದು ನಾನಾ ರೀತಿ ಸಮಸ್ಯೆಗೆ ಒಳಗಾಗಿ ನಾನಾ ರೀತಿ ಕಷ್ಟಗಳು ತಂದಿಟ್ಕೊಳ್ತದೆ. ಆದ್ರಿಂದ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ, ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ದೇವರು ನೇಮಿಸಿದ್ದನ್ನ ಅವ್ರು ಪಾಲಿಸಬೇಕಾಗಿದೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ದೇವರನ್ನ ಕೇಳ್ಕೊಳ್ಬೇಕು. ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ನಾವಿಬ್ಬರು ಏಕ ಶರೀರಗಳಾಗಿರ್ಬೇಕು, ನಾವು ಸಮಾಧಾನವಾಗಿ ಜೀವಿಸಬೇಕು, ನಾವು ಇಹಲೋಕದ ದುರಾಭಿಪ್ರಾಯಗಳಿಗೆ ಭೋಗದ ಆಸೆಗಳಿಗೆ ಒಳಪಡದಾಗೆ ದೇವರೇ ನೀನ್ ನನ್ಗೆ ಏನ್ ಕೊಟ್ಟಿದ್ಯೋ ಅದೇ ನನ್ನ ಸ್ವರ್ಗ, ಅದೇ ನನ್ನ ಕುಟುಂಬ ಅಂತ ಹೇಳಿ ಆ ಸ್ತ್ರೀ ಆಗ್ಲಿ ಪುರುಷನಾಗ್ಲಿ ಆ ಒಂದು ದಾಂಪತ್ಯ ಜೀವಿತವನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ನಡೆಸ್ಕೊಂಡು ಹೋಗುವಾಗ ಅಲ್ಲಿ ಯಾವುದೇ ಒಂದು ಕೊರತೆ ಇರೋದಿಲ್ಲ. ಹಾಗಾಗಿ ಕುಟುಂಬದ ಅಭಿವೃದ್ಧಿಗಾಗಿ, ಗಂಡ ಹೆಂಡತಿ ಒಂದು ಪ್ರೀತಿ ಐಕ್ಯತೆಗಾಗಿ ದೇವರು ಸಹಾಯ ಮಾಡ್ತಾನೆ. ಆ ದೇವರ ಸಹಾಯಕ್ಕಾಗಿ ನಾವು ಬೇಡ್ಕೊಳ್ಬೇಕು. ಎರಡನೇದಾಗಿ ನಾವು ನೋಡುವಾಗ ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಪ್ರಾಣಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳ ಪ್ರಾಣಗಳ ರಕ್ಷಣೆಗಾಗಿ ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಲಾಪಗಳಲ್ಲಿ ನಾವು ನೋಡ್ತೇವೆ, ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನದಲ್ಲಿ ಏನ್ ಹೇಳ್ತದೆ, ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನದಲ್ಲಿ ಪೇಜ್ ನಂಬರ್ 870, ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಅಂದ್ರೆ ಮಕ್ಕಳು ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಮಕ್ಕಳು ಬೆಳೆಸುವಾಗ ಅವರು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳದೆ ಇರುವಂತ ಸಂದರ್ಭದಲ್ಲಿ ಮಕ್ಕಳು ಏನಾಗ್ತಾ ಇದ್ದಾರೆ, ದಾರಿ ತಪ್ಪಿಗೆ ಹೋಗ್ತಾ ಇದ್ದಾರೆ. ನಮ್ಮ ಗೋರಿಬಿದೂರು ಈ ಪ್ರಾಂತದಲ್ಲಿ, ಮಂಚನಹಳ್ಳಿ ಪ್ರಾಂತದಲ್ಲಿ, ತೊಂಡೆಯ ಪ್ರಾಂತದಲ್ಲಿ ಹೆಚ್ಚಾದ ಕೇಸುಗಳಿದೆ. ಏನ್ ಕೇಸುಗಳು? ಹದಿಹರೆಯದೆ ಅಂದ್ರೆ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳು, ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳು 12 ವರ್ಷ 13 ವರ್ಷ 15 ವರ್ಷಕ್ಕೆ ಪ್ರೀತಿಗೆ ಸ್ಟಾರ್ಟ್ ಮಾಡಿಕೊಂಡು ಆ ಲವ್ ಸ್ಟಾರ್ಟ್ ಮಾಡಿಕೊಂಡು ತಂದೆ ತಾಯಿಗಳ ಒಂದು ಭಯಭಕ್ತಿ ಇಲ್ಲದೆ, ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಓಡಿ ಹೋಗೋದು, ಈ ರೀತಿ ನಾನಾ ಕಾರ್ಯಗಳು ಮಾಡ್ಕೊಂಡು ಏನಾಗ್ತಾ ಇದೆ, ಒಂದು ಈ ಗೋರಿಬಿದೂರು ತಾಲೂಕಲ್ಲಿ ಒಂದು ಕೆಟ್ಟ ಹೆಸರು ಅವ್ರ ತಂದೆ ತಾಯಿಗಳಿಗೆ ಬರ್ತಾ ಇದೆ.
ತಂದೆ ತಾಯಿಗಳಿಗೆ ಬರ್ತಾ ಇದೆ. ಆದ್ರಿಂದ ಅನೇಕ ಮಕ್ಕಳು ಏನಾಗ್ತಾ ಇದ್ರೆ ಲೋಕದಲ್ಲಿ ಬಿದ್ದು ಪಾಪದಲ್ಲಿ ಹೋಗ್ತಾ ಇದ್ದಾರೆ. ಆ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಅವ್ರ ಪ್ರಾಣಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ಅಂತ ಕುಟುಂಬಗಳಲ್ಲಿ ಏನಾಗುತ್ತಂದ್ರೆ ಅನೇಕ ಕೊರತೆಗಳು ಉಂಟಾಗ್ತದೆ, ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಯಾವಾಗ ಕುಟುಂಬ ಐಕ್ಯವಾಗಿರಲು, ಕುಟುಂಬ ದೇವರ ಕುಟುಂಬ ಆಗಿರದೆ ಆ ಲೋಕಾನುಸಾರವಾಗಿ ಜೀವಿಸುವಂತ ಕುಟುಂಬ ಆಗಿರ್ತದೋ ಆ ಕುಟುಂಬಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳಿದೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರೇ, ನಾವೇನು ಮಾಡ್ಬೇಕಂದ್ರೆ ದೇವರನ್ನು ಪ್ರಾರ್ಥಿಸಬೇಕು. ದೇವರನ್ನು ಪ್ರಾರ್ಥಿಸುವಾಗ ಏನಂತ ಪ್ರಾರ್ಥನೆ ಮಾಡ್ಬೇಕು? ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡ್ರಿ. ಒಂದೊಂದು ಜಾವ ಅಂದ್ರೆ ಮೊದಲನೇ ಜಾವ, ಎರಡನೇ ಜಾವ, ಮೂರನೇ ಜಾವ, ನಾಲ್ಕನೇ ಜಾವ ಅಂತ ಹೇಳ್ತಾರೆ. ಏನಂದ್ರೆ 1 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ, ಈ ರೀತಿಯಲ್ಲಿ ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನಾ ವೀರರು ಎದ್ದು ಪ್ರಾರ್ಥಿಸ್ತಾರೆ. ಅದಕ್ಕಾಗಿ ನಾವು 4 ಗಂಟೆ 4ನೇ ಜಾವದಲ್ಲಿ ಎದ್ದು ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅನೇಕ ಅದ್ಭುತಗಳು. ಈ ಬೆಳಗಿನ ಜಾವ ದೇವರು ನಮ್ಮ ಪ್ರಾರ್ಥನೆ ಕೇಳುವಂತ ಸಮಯ. ಅದು ಆ ಪ್ರಾರ್ಥನೆ ಕೇಳುವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳು ದೇವರು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆ ಸಮಯದಲ್ಲಿ ಯಾವುದೇ ಒಂದು ಡಿಸ್ಟರ್ಬ್ ಇರಲ್ಲ, ಎಲ್ಲರೂ ಸಮಾಧಾನವಾಗಿ ಅವರವ್ರ ಕುಟುಂಬಗಳಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಯಾವ ಕೆಲಸಗಳಿರಲ್ಲ, ಎಲ್ಲರೂ ನಿದ್ದೆ ಸಮಯ. ಆ ನಿದ್ದೆ ಸಮಯದಲ್ಲಿ ಎದ್ದು ಯಾರು ದೇವರನ್ನು ಪ್ರಾರ್ಥಿಸ್ತಾರೋ ರಾತ್ರಿ ಒಂದೊಂದು ಜಾವದಲ್ಲಿ ಆ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ. ಅಂದ್ರೆ ಕಣ್ಣೀರು ಸುರಿಸಬೇಕು. ನೋಡ್ರಿ 18ನೇ ವಚನ ಏನ್ ಹೇಳ್ತದಲ್ಲಿ? ಮನವಿಟ್ಟಿದ್ದಾರೆ. ಚಿಯೋನ್ ನಗರಿಯೇ, ಕೋಟೆಯವರೇ, ನಿಮ್ಮ ಕಣ್ಣೀರು ಹಗಲಿರಲು ತೊರೆಯಂತೆ ಹರಿಯಲಿ. ನಿಮಗೆ ವಿರಾಮವೇ ಬೇಡ, ಅದು ನಿಮ್ಮ ನೇತ್ರದಿಂದ ನಿಲ್ಲದೆ ಸುರಿಯಲಿ. ನಿಮಗೆ ವಿರಾಮವೇ ಬೇಡ. ಯಾಕಂದ್ರೆ ಅನೇಕ ಕುಟುಂಬಗಳಲ್ಲಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಅದಕ್ಕಾಗಿ ರಾತ್ರಿ ಒಂದೊಂದು ಜಾವದಲ್ಲಿ ಎದ್ದು ದೇವರ ಮುಂದೆ ಮೊಣಕಾಲು ಊರಿ ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ, ನಿಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೆಯುವುದಕ್ಕಾಗಿ, ಯಾವುದೇ ಕೆಟ್ಟ ಸ್ನೇಹಿತರು, ಕೆಟ್ಟ ಹವ್ಯಾಸಗಳು ನಿಮ್ಮ ಮಕ್ಕಳ ಜೀವಿತದಲ್ಲಿ ಬರಗೊಡದೆ ನೀವೇನ್ ಮಾಡ್ಬೇಕು? ನಿಮ್ಮ ಮಕ್ಕಳ ಯೋಗಕ್ಷೇಮಕ್ಕಾಗಿ, ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಪ್ರಾರ್ಥನೆ. ಅನೇಕ ತಂದೆ ತಾಯಿಗಳು ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಯಾರಿಗೆ? ನಿಮ್ಗೆ ತಾನೆ, ನಿಮ್ಗೆ ತಾನೆ, ನಿಮ್ಗೆ ತಾನೆ. ಈ ಓದಿಸ್ತಾ ಇರೋದು ನಿಮ್ಗೆ ತಾನೆ, ಮನೆಗಳು ಕಟ್ತಾ ಇರೋದು ನಿಮ್ಗೆ ತಾನೆ, ಆಸ್ತಿಗಳು ಮಾಡ್ತಾ ಇರೋದು ನಿಮ್ಗೆ ತಾನೆ ಅಂತ ಈ ರೀತಿ ಕೇಳ್ತಾನೇ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಆದ್ರೆ ಆ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾ ಇದ್ದಾರೆ ಗಮನ ಇರೋದಿಲ್ಲ. ಆ ಮಕ್ಕಳು ಕಾಲೇಜ್ಗೆ ಹೋಗ್ತೀವಿ ಅಂತಾರೆ, ಸ್ಕೂಲ್ಗೆ ಹೋಗ್ತೀವಿ ಅಂತಾರೆ, ಆದ್ರೆ ಅವ್ರು ಎಲ್ಲಿ ಹೋಗ್ತಾ ಇರ್ತಾರೆ ಗೊತ್ತಲ್ಲ. ಕೆಲವು ವರ್ಷಗಳ ಹಿಂದೆ, ಒಂದು 5-6 ವರ್ಷಗಳ ಹಿಂದೆ ಈ ಪೊಲೀಸರು ಈ ನದಿ ಪಕ್ಕದಲ್ಲಿ ಕೆಲವು ಒಂದು ಏರಿಗಳಿದೆ, ಆ ಏರಿಗಳಲ್ಲಿ ಹೋಗಿ ಪೊಲೀಸರು ಕಾವಲಾಗ್ತಾ ಇದ್ರು. ಕಾರಣ ಏನಂದ್ರೆ ಈ SLC ಮಕ್ಕಳು 8ನೇ ಕ್ಲಾಸು 7ನೇ ಕ್ಲಾಸ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತೀವಿ ಅಂತ ಬರೋದು, ಅಲ್ಲಿ ಹೋಗಿ ಎಲ್ಲ ಜೋಡಿಗಳಾಗಿ ಮರಗಳ ಕೆಳ ಅಲ್ಲಿ ಇಲ್ಲಿ ಸಮಯ ಕಳೆಯೋದು. ಅದು ಏನು ಪೊಲೀಸರಿಗೆಲ್ಲ ಕೆಲವು ಕಂಪ್ಲೇಂಟ್ ಮಾಡಿ ಆ ಪೊಲೀಸರು ಯಾವಾಗ ಹೋಗಿ ಆ ಪ್ಲೇಸ್ಗಳಲ್ಲಿ ಕಾವಲಿದ್ದು ಅವ್ರಿಗೆ ಏನ್ ಮಾಡ್ತಾ ಇದ್ರು? ಓಡಿಸ್ತಾ ಇದ್ರು. ಅವಾಗ್ನಿಂದ ಅವರು ಇವಾಗ ಆ ಕಡೆ ಹೋಗೋದನ್ನ ಬಿಟ್ಬಿಟ್ಟಿದ್ದಾರೆ. ಡೈಲಿ ಹೋಗಿ ಪೊಲೀಸರು ಅವ್ರು ಕಾಲಿರ್ತಾ ಇದ್ರು. ಅಂದ್ರೆ ಅದು ಸ್ಕೂಲ್ಗೆ ಹೋಗ್ತಾರೆ, ದಾರಿ ತಪ್ಪು ಹೋಗೋ ಎಷ್ಟೋ ಅವಕಾಶಗಳಿದೆ. ಕಾಲೇಜ್ಗೆ ಹೋಗ್ತಾರೆ, ದಾರಿ ತಪ್ಪೋದು ಎಷ್ಟೋ. ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳ ಸುತ್ತಲೂ ಬೇಲಿ ಹಾಕಬೇಕು. ಯೋಗನು ಯಾವ ರೀತಿ ತನ್ನ ಮಕ್ಕಳಿಗಾಗಿ ಏನೋ ನನ್ನ ಮಕ್ಕಳು ಹೃದಯದಲ್ಲಿ ಏನಾದ್ರು ದೇವ್ರ ವಿರುದ್ಧವಾಗಿ ಪಾಪ ಮಾಡಿರ್ತಾರೆ ಅನ್ನೋ ಅಂತ ಹೇಳಿ ಏನ್ ಮಾಡ್ತಾ ಇದ್ದ? ಯೋಬನು ಪ್ರತಿನಿತ್ಯ ಪ್ರಾರ್ಥನಾ ವೀರನಾಗಿ ತನ್ನ ಕುಟುಂಬಕ್ಕೆ ಬೇಲಿ ಹಾಕೊಂಡಿದ್ದ, ತನ್ನ ಮಕ್ಕಳಿಗೋಸ್ಕರ ಯಾವಾಗಲೂ ರಕ್ತ ಬೇಲಿ ಹಾಕಿ ಅದನ್ನ ಏನ್ ಮಾಡ್ತಾ ಇದ್ದ? ಸಂರಕ್ಷಣೆ ಮಾಡ್ತಾ ಇದ್ದ. ಆದ ರೀತಿ ಇಲ್ಲಿ ಏನಾಗ್ತದೆ? ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿ. ಅಂದ್ರೆ ಒಂದು ಸಮಯ ಬರ್ತದಂತೆ, ಅದೆಲ್ಲ
ಊಟ ಸಿಗದೆ ಇರುವಂತ ಸಮಯ ಬರ್ತದೆ. ಯಾರಿಗೂ ಎಷ್ಟು ಕಷ್ಟಪಟ್ಟರು ಊಟ ಸಿಗದೆ ಹೋಗುವಂತ ಸಮಯ ಬರ್ತದೆ. ಈ ಒಂದು ಅಧ್ಯಾಯದಲ್ಲಿ ನೋಡುವಾಗ ಎತ್ತ ತಾಯಿಗಳೇ ಮಕ್ಕಳು ಕೊಯ್ದು ತಿಂದು ಬಿಡ್ತಾರಂತೆ, ಎತ್ತ ತಾಯಿಗಳ ಮಕ್ಕಳನ್ನ ಸಾಯಿಸಿ ತಿಂದು ಬಿಡ್ತಾರಂತೆ, ಹೊಟ್ಟೆಸು ನೀಗಿಸ್ಕೊಳ್ಳಕ್ ಆಗದೆ, ಆ ಹೊಟ್ಟೆಸು ತಾಳಲಾರ್ದೆ. ಹಾಗಾಗಿ ಪ್ರಿಯರೇ, ಏನ್ ಮಾಡ್ಬೇಕಂದ್ರೆ ಅಂತ ಸಂದರ್ಭಗಳು ನಮ್ಮ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಬರಬಾರ್ದು. ನಿಮ್ಮ ಭವಿಷ್ಯ, ನಿಮ್ಮ ವಂಶದಲ್ಲಿ ಅಂತ ಸಂದರ್ಭಗಳು ಬರಬಾರ್ದು ಅಂತ ಹೇಳಿ ನಿಮ್ಮ ಮಕ್ಕಳು ದಾರಿ ತಪ್ಪದ ಹೋಗೋದಾಗಿ, ಮಕ್ಕಳು ಒಂದು ಆರೋಗ್ಯ, ಒಂದು ದೇವರ ಒಂದು ಭಯ ಭಕ್ತಿ, ದೇವರ ಒಂದು ಮಾರ್ಗದಲ್ಲಿ ಮಕ್ಕಳು ಜೀವಿಸೋದಕ್ಕಾಗಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕಾಗಿದೆ. ಆಗ ದೇವರು ಏನ್ ಮಾಡ್ತಾನೆ? ನಿಮ್ಮ ಪ್ರಾರ್ಥನೆ ಕೇಳಿ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಮಕ್ಕಳನ್ನ ಏನ್ ಮಾಡ್ಬೇಕು? ಬಾಲ್ಯದಿಂದಲೇ ಮಕ್ಕಳು ತೀಟ ಮಾಡ್ತಾರ ಪರವಾಗಿಲ್ಲ, ಗಲಾಟೆ ಮಾಡ್ತಾರ ಪರವಾಗಿಲ್ಲ, ಏನ್ ಮಾಡ್ಬೇಕು? ದೇವರ ಸನ್ನಿಧಿಯಲ್ಲಿ ನಡೆಸ್ತಾ ಇರ್ಬೇಕು. ಒಂದು ವೇಳೆ ಸಾಧ್ಯವಾದಷ್ಟು ಕಂಟ್ರೋಲ್ ಅಲ್ಲಿ ಮಕ್ಕಳನ್ನ ಬೆಳೆಸ್ಕೊಂಡು ನಾವು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ಬರ್ತಾ ಇದ್ರೆ, ಮಕ್ಕಳನ್ನ ದೇವರಲ್ಲೇ ಬಾಲ್ಯದಿಂದ ಬೆಳೆಸಿದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಪ್ರಯೋಜನವಾಗ್ತಾ ಇರ್ತಾರೆ, ಒಳ್ಳೆ ಜ್ಞಾನವಂತ ಮಕ್ಕಳಾಗಿ ಅವ್ರು ಬೆಳೆದು ಬರ್ತಾರೆ. ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಏನ್ ಮಾಡ್ತಾನೆ? ಆ ಮಕ್ಕಳು ಒಳ್ಳೆ ಹೆಸರು ತರುವಂತ ಮಕ್ಕಳಾಗಿ ಬೆಳೆದು. ಯಾಕಂದ್ರೆ ದೇವರ ಭಯಭಕ್ತಿಯಲ್ಲ ಮಕ್ಕಳು ಬೆಳೆಯುವಾಗ, ದೇವರ ಆಶೀರ್ವಾದದಲ್ಲ ಮಕ್ಕಳು ಬೆಳೆಯುವಾಗ ಯಾವುದೇ ಒಂದು ಪಾಪದ ಕಾರ್ಯಗಳು, ಲೋಕದ ಆಸೆಗಳು ಅವರಲ್ಲಿ ಮೂಡಿ ಬರುವುದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು? ಈ ಒಂದು ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಪ್ರಾಣಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇರಲ್ಲ. ಬೆಳಗಿಂದ ಸಾಯಂಕಾಲ ದುಡಿತಾರೆ, ತಗೊಂಡು ಬರ್ತಾರೆ, ಏನೋ ಕಷ್ಟಪಟ್ಟು ಅಡಿಗೆ ಗಿಡಿಗೆ ಮಾಡ್ತಾರೆ. ಆ ತಿನ್ನೋದು ಸಂದರ್ಭದಲ್ಲಿ ಏನೋ ಒಂದು ಮಾತುಗಳು, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು, ಮಕ್ಕಳ ಮಧ್ಯದಲ್ಲಿ ಜಗಳಗಳು, ಇನ್ಯಾರೋ ಅಕ್ಕಪಕ್ಕದವರಿಂದ ಜಗಳಗಳು, ಆ ಸಮಸ್ಯೆಗಳು. ಆಗೇನ್ ಮಾಡ್ತದೆ? ಆ ಕುಟುಂಬದಲ್ಲಿ ಸಮಾಧಾನ ಇಲ್ಲದ ಜೀವಿತ. ಎಷ್ಟು ದುಡಿದ್ರು, ಎಷ್ಟು ಕಷ್ಟಪಟ್ರು, ಏನು ಪ್ರಯಾಸ ಪಟ್ರು, ಏನಕ್ಕಪ್ಪ ಪ್ರಯೋಜನ? ಏನು ಸಮಾಧಾನ ಇಲ್ಲದ ಜೀವಿತ ಏನಕ್ಕಪ್ಪ? ಎತ್ತನ ಹೋಗ್ಬಿಡಣ, ಆ ಹೆಂಡತಿನೂ ಬೇಡ, ಆ ಗಂಡನೂ ಬೇಡ, ಆ ಮಕ್ಕಳು ಬೇಡ, ಆ ಕುಟುಂಬ ಬೇಡ ಅಂತೇಳಿ ಎಷ್ಟೋ ಜನರು ಏನ್ ಮಾಡ್ತಾ ಇದಾರೆ? ಡೈವರ್ಸ್ ತಗೊಂಡ್ ಬಿಡ್ತಾ ಇದಾರೆ. ಬೇಡ, ನನಗೆ ಮಕ್ಕಳೇ ಬೇಡ. ಸ್ತ್ರೀರೇ ಮಕ್ಕಳನ್ನ ಬಿಟ್ಟು ಹೊರಟೋಗ್ತಾ ಇದಾರೆ. ತಾಯಂದ್ರು ಹೆಚ್ಚಾಗಿ ಮಕ್ಕಳನ್ನ ಬಿಟ್ಟು ಹೋಗಲ್ಲ. ಈ ಮಧ್ಯದಲ್ಲಿ ನೋಡ್ತಾ ಇದ್ರೆ ಆ ಸ್ತ್ರೀರ ಏನು ಚಟುವಟಿಕೆಗಳು ಜಾಸ್ತಿ ಆಗ್ತಾ. ಏನಂದ್ರೆ ಮಕ್ಕಳನ್ನ ಕೂಡ, ಗಂಡನ್ ಕೂಡ ಬಿಟ್ಟು ಬೇರೆಯವ್ರ ಜೊತೆ ಹೊರಟೋಗ. ಅಂದ್ರೆ ಈ ಗಂಡನೊಟ್ಟಿಗೆ, ಈ ಕುಟುಂಬದೊಟ್ಟಿಗೆ ಅವ್ರಿಗೆ ಸಮಾಧಾನ ಸಿಗ್ತಾ ಇಲ್ಲ. ಯಾಕೆ? ಆ ಗಂಡಂದ್ರೆ ಯಾವುದೋ ಆ ಹೆಂಡತಿನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇರಲ್ಲ, ಹೆಂಡತಿನ ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡ್ತಾ ಇರಲ್ಲ, ಹೆಂಡತಿನ ಎಲ್ಲಾ ರೀತಿಯಲ್ಲಿ ಆರೈಕೆ ಮಾಡ್ತಾ ಇರಲ್ಲ. ಹೆಂಡತಿ ಪಾಡಿಗೆ ಹೆಂಡತಿನ ಬಿಟ್ಟು ಇವನ್ ಪಾಡಿಗೆ ಇವನಿದ್ದು ಇವನ ಸುಖ ಸಂತೋಷದಲ್ಲಿ ಇವನಿಗೆ ಇಷ್ಟು ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಇಲ್ಲದ ಜೀವಿತ. ಆ ಗಂಡನೂ ಬೇಡ, ಆ ಮಕ್ಕಳು ಬೇಡ, ಯಾವುದು ಬೇಡ ಅಂತ ಎಷ್ಟೋ ಜನರು ಏನು ಮಾಡ್ತಾ ಇದ್ದಾರೆ? ತನ್ನ ಮಕ್ಕಳನ್ನು ಗಂಡನ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಎಷ್ಟೋ ಪುರುಷರು ಹೆಂಡತಿನೂ ಬೇಡ, ಮಕ್ಕಳು ಬೇಡ ಅಂತೇಳಿ ಬಿಟ್ಟು ಬೇರೆ ಕಡೆ ಹೊರಟೋಗ್ತಾ ಇದ್ದಾರೆ. ಆದ್ರಿಂದ ಪ್ರಿಯರೇ, ನಾವೇನ್ ಮಾಡ್ಬೇಕಂದ್ರೆ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಿ. ಸಮಾಧಾನ ಯಾರಲ್ಲಿ ಇದ್ರೆ ದೇವರಲ್ಲಿ ಒಬ್ಬರ ಹತ್ರ ಮಾತ್ರ ಇದೆ, ಯೇಸು ಕ್ರಿಸ್ತರಲ್ಲಿ ಒಬ್ಬರ ಹತ್ರ ಮಾತ್ರ ಇದೆ. ನಾವು ನೋಡ್ತೇವೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುತ್ತೇವೆ. ಏನ್ ಹೇಳ್ತದೆ? ಯೋಹಾನ್ ಬರೆದ ಸುವಾರ್ತೆ 14:22ರಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ನಿಮಗೆ ಹೇಳಿದ್ದನ್ನು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ. ಸಾಕಮ್ಮ. ಇಲ್ಲಿ ನಾವು ನೋಡ್ತೇವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿ ನಿಮಗೆ ಬಿಟ್ಟು ಕೊಡುತ್ತೇನೆ. ಅಂದ್ರೆ ಲೋಕದಲ್ಲಿರುವಂತ ಶಾಂತಿ ಸಮಾಧಾನ ಏನಿಲ್ಲ. ಲೋಕದಲ್ಲಿರುವಂತ ಶಾಂತಿ ಸಮಾಧಾನ. ಯೇಸು ಕ್ರಿಸ್ತ ನಮ್ಮ ಹಾಗೆ ಈ ಲೋಕದಲ್ಲಿ ಜೀವಿಸಿದ. ಎಷ್ಟು ವರ್ಷ ಜೀವಿಸಿದ? 33 ವರ್ಷಗಳ ಕಾಲ ಜೀವಿಸಿದ. ಆದರೆ ಆತನು ಯಾವತ್ತೂ ಆತನ ಜೀವಿತದಲ್ಲಿ ಬೇಸರಗೊಂಡಿದ್ದೇ ಇಲ್ಲ. ಆತನಿಗೂ ಶತ್ರುಗಳಿದ್ರು. ಆತನ ಕುಟುಂಬದಲ್ಲೇ ಸ್ವಂತ ತಾಯಿಯ ಹೊಟ್ಟೆಲಿ ಹುಟ್ಟಿದ ತಮ್ಮಂದ್ರೆ ಯೇಸು ಸ್ವಾಮಿ ಶತ್ರುಗಳಾಗಿದ್ರು. ಆದರೂ
ಎಷ್ಟು ಶತ್ರುತ್ವ ಇದ್ರು, ಎಷ್ಟು ಸಮಸ್ಯೆಗಳಿದ್ರು, ಆತನ ಯಾವತ್ತೂ ಸಮಾಧಾನ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ದೇವರಲ್ಲಿ ಆತನ ಜೀವಿಸ್ತಾ ಇದ್ದ, ದೇವರಲ್ಲಿ ಪ್ರಾರ್ಥನೆ ಮುಖಾಂತರ ಆತನ ಜೀವಿಸ್ತಾ ಇದ್ದ. ಆದ್ರಿಂದ ಆತನು ಸಮಾಧಾನ ಕೆಡಿಸ್ಕೊಳ್ಳೇ ಇಲ್ಲ. ಯೇಸು ಕ್ರಿಸ್ತನಲ್ಲಿರುವಂತ ಸಮಾಧಾನ ಈ ಭೂ ಪ್ರಪಂಚದಲ್ಲಿ ಯಾರಲ್ಲಿ ಇಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ, ಶಾಂತಿಯನ್ನು ಅಂದ್ರೆ ಸಮಾಧಾನ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂತ ಶಾಂತಿ ನಿಮಗೆ ಕೊಡುತ್ತೇನೆ, ಅಂದ್ರೆ ನನ್ನಲ್ಲಿರುವಂತ ಸಮಾಧಾನ ನಿಮ್ಗೆ ಕೊಡ್ತೀನಿ. ಹಾಗಾಗಿ ದೇವರಲ್ಲಿ ಇರುವಂತ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ. ದೇವರಲ್ಲಿ ಇರುವಂತ ಸಮಾಧಾನ ಹೆಂಗಂದ್ರೆ, ಈ ಕಡೆ 1,000 ಜನ ಸತ್ತೋಗ್ಲಿ, ಈ ಕಡೆ 10,000 ಸತ್ತೋಗ್ಲಿ, ಹಿಂದೆ ಮುಂದೆ ಎಲ್ಲರೂ ಶತ್ರುಗಳಿರ್ಲಿ, ಆರಾಮಾಗಿ ಅವ್ರು ನಿದ್ದೆ ಮಾಡ್ತಾರೆ. ಏನು ಆರಾಮಾಗಿ ನಿದ್ದೆ ಮಾಡ್ತಾರೆ. ಪಾಸ್ಟರ್ಗೆ ನಾನು ಅನೇಕ ಸಾರಿ ನಾನೇ ಎಷ್ಟೋ ಸಾರಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೇರಿ ಇಡ್ತೀನೇ ಬೇಡ ಅನ್ಕೊಂಡ್ಬಿಟ್ಟಿದ್ದೀನಿ. ಕೆಲವು ಸಾರಿ ಒಂದೊಂದು ಸಾರಿ ನನ್ನ ಸಮಸ್ಯೆಗಳಾಗಿರ್ತದೆ, ಏನೋ ಹುಷಾರಿಲ್ಲದೆ ಆಗೋಗಿರ್ತದೆ, ಕಷ್ಟ ಆಗಿರ್ತದೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಅವರು ತಲೆನೇ ಕೆಡ್ಸ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾರೆ. ಕಣ್ಣು ಮುಚ್ಚಿದ್ರೆ ಸಾಕು, ಸೆಕೆಂಡ್ಗಳಲ್ಲಿ ನಿದ್ದೆ ಮಾಡ್ಬಿಡ್ತಾರೆ. ಅಂದ್ರೆ ಯಾರಿಗೆ ಸಮಾಧಾನ ಇರ್ತದೋ ಅವ್ರಿಗೆ ನಿದ್ದೆ ಬರ್ತದೆ. ಯಾರಿಗೆ ಸಮಾಧಾನ ಇರ್ತದೋ ಅವ್ರಿಗೆ ನಿದ್ದೆ ಬರ್ತದೆ. ಇಲ್ಲ ಸಮಾಧಾನ ಇಲ್ಲದವ್ರಿಗೆ ನಿದ್ದೆ ಬರಲ್ಲ. ಅದಕ್ಕೆ ಸಮಾಧಾನಕ್ಕೆ ನಾವು ಏನ್ ಮಾಡ್ಬೇಕು, ದೇವ್ರ ಪ್ರಾರ್ಥನೆ ಮಾಡ್ಬೇಕು. ಆ ಸಮಾಧಾನ ದೇವರಲ್ಲಿದೆ. ಅದಕ್ಕೆ ಆತನು ಹೇಳ್ತಾ ಇದ್ದೇನೆ, ನನ್ನಲ್ಲಿರುವಂತ ಶಾಂತಿಯನ್ನ ನಿಮ್ಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮ್ಗೆ ಕೊಡುವುದಿಲ್ಲ. ನಿಮ್ಮ ಹೃದಯ ಕಳವಳಗೊಳ್ಳದೆ ಎದರದಿರ್ಲಿ. ಅದರ ಲೋಕ ಕೊಡುವಂತ ಸಮಾಧಾನ ಹೆಂಗೆ? ಇವಾಗ ಪಿಕ್ಚರ್ಗೆ ಹೋಗ್ತಾರೆ ಅನೇಕರು. ಎಷ್ಟೇ ಅವರು ಪಿಕ್ಚರು 2.5 ಅವರು, 2 ಗಂಟೆ ಇಲ್ಲ 2.5 ಗಂಟೆ ಇರ್ತದೆ. ಆ 2.5 ಗಂಟೆ ಒಂದು ಟೈಮ್ ಆಗಾಗ ಡ್ಯಾನ್ಸ್ಗಳು ಬರ್ತದೆ. ಡ್ಯಾನ್ಸ್ಗಳು ಬರುವಾಗ ಖುಷಿ ಪಡ್ತಾರೆ, ಆಗಾಗ ಫೈಟ್ಗಳು ಬರ್ತದೆ, ಅವು ಖುಷಿ ಪಡ್ತಾರೆ. ಆಗಾಗ ಏನೋ ಫೀಲಿಂಗ್ ಸೀನ್ಗಳು ಬರ್ತವೆ, ಅವು ಕಣ್ಣೀರು ಸುರಿಸ್ತಾರೆ. ಎಷ್ಟು ಗ್ರೇಟ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಸಿನಿಮಾದಲ್ಲಿ 2.5 ಗಂಟೆ ಕುತ್ಕೊಂಡಿರುವಾಗ ಮಾತ್ರ ಆ ಫೀಲಿಂಗ್ ಇರ್ತದೆ. ಆ ಸಿನಿಮಾದಿಂದ ಆಚೆ ಬಂದ್ರೆ ಮತ್ತೆ ಆ ಸುಖ ಸಂತೋಷ ಎತ್ತು ಹೋಗ್ಬಿಡ್ತಾರೆ. ಅಲ್ಲಿ ಡ್ಯಾನ್ಸ್ ಯಾವುದೋ ಒಂದು ಹೀರೋ ಡ್ಯಾನ್ಸ್ ಮಾಡುವಾಗ ಅದಕ್ಕೆ ಎಷ್ಟೋ ಕೋಟಿಗಳು ಲೆಕ್ಕದಲ್ಲಿ ಖರ್ಚು ಮಾಡಿ 5 ನಿಮಿಷ ಆಕ್ಟ್ ಮಾಡೋದಕ್ಕೆ ಅವರು ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡಿರ್ತಾರೆ. ಆ ನೋಡುವಾಗ ಮಾತ್ರ ಸಂತೋಷ ಇರ್ತದೆ. ಥಿಯೇಟರ್ ಆಚೆ ಬಂದ್ರೆ ಮತ್ತೆ ಅದೇ ಇದು. ಅದಕ್ಕಾಗಿ ಲೋಕ ಕೊಡುವಂತ ಸಮಾಧಾನ ಅಲ್ಲ. ಬಾರ್ಗೆ ಹೋಗ್ತೀವಿ, ಅನೇಕರು ಬಾರ್ಗೆ ಹೋಗ್ತಾರೆ, ಕುಡಿತಾರೆ, ಕುಡಿಯುವಾಗ ಸಂತೋಷ ಕುಡಿತಾರೆ, ಬಂದು ಮಲಗಿದ್ರೆ ಒಂದು ವೇಳೆ ಆ ಸಮಯ ನಿದ್ದೆ ಮಾಡ್ಬೋದು. ಅದು ಮತ್ತು ತೇರ್ಗಡಾದ್ರೆ ಮತ್ತೆ ಅದೇ ದುಃಖ, ಅದೇ ಶ್ರಮೆ, ಅದೇ ಬಾಧೆಗಳು. ಆದ್ರಿಂದ ಲೋಕದಲ್ಲಿರುವಂತ ಸಮಾಧಾನಕ್ಕಿಂತ ದೇವರಲ್ಲಿರುವಂತ ಸಮಾಧಾನ, ನಾವು ದೇವರೇ ನಮ್ಗೆ ಅನುಗ್ರಹ ಕೊಡು, ದೇವರೇ ನಮ್ಗೆ ಸಹಾಯ ಮಾಡಂತೇಳಿ ದೇವರಲ್ಲಿರುವಂತ ಸಮಾಧಾನ ನಾವು ಏನ್ ಮಾಡ್ಬೇಕು, ಬೇಡ್ಕೊಳ್ಬೇಕು. ಬೇಡ್ಕೊಳ್ಳುವಾಗ ದೇವರು ಆಶೀರ್ವಾದ ಮಾಡ್ತಾನೆ. ಈ ಸಮಾಧಾನ ಬೇಕಂದ್ರೆ ಇನ್ನೂ ಒಂದು ಕಾರ್ಯ ಬೇಕು. ಏನಂದ್ರೆ ಪಾಪ ಪರಿಹಾರ ಆಗ್ಬೇಕು, ನಮ್ಮಲ್ಲಿರುವಂತ ಹೊಲಸು ಹೋಗ್ಬೇಕು. ಆ ಪಾಪ ಪರಿಹಾರಕ್ಕಾಗಿ ನಾವೇನ್ ಮಾಡ್ಬೇಕು, ದೇವರ ಹತ್ರ ಬೇಡ್ಕೊಳ್ಬೇಕು. ಯಾಕಂದ್ರೆ ರೋಮ 3:23 ಏನ್ ಹೇಳ್ತದೆ, ರೋಮ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವ. ಸಾಕಮ್ಮ, ಅಲ್ಲಿ ಎಲ್ಲರಕ್ಕಿಂತ ಇನ್ನು ಮೇಲಿಂದ ಸ್ವಲ್ಪ ಓದ್ಬೇಕು. ಯಾವುದಂದ್ರೆ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಹೆಚ್ಚು ಕಡಿಮೆ ಏನಿಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡಿರೋದು. ಹಾಗಾಗಿ ಆ ಪಾಪ ಪರಿಹಾರಕ್ಕೆ ಬೇಕು. ಪಾಪ ಪರಿಹಾರ ಆದ್ರೆ ಆಟೋಮೆಟಿಕ್ಲಿ ಸಮಾಧಾನ ಬರ್ತದೆ, ಆಟೋಮೆಟಿಕ್ಲಿ ನೆಮ್ಮದಿ ಉಂಟಾಗ್ತದೆ. ಯಾಕಂದ್ರೆ ಅವರ ಜೀವಿತದಲ್ಲಿ ಯಾವ ಟೆನ್ಷನ್ ಇಲ್ಲದೆ, ಒಂದು ಕಲ್ಮಶ ಏನಿಲ್ಲದೆ ಹೋಗ್ಬಿಡ್ತದೆ. ಆ ಪಾಪ ಪರಿಹಾರ ಆಗ್ಬೇಕಂದ್ರೆ ಯೇಸು ಕ್ರಿಸ್ತನ್ ಮಾತ್ರನೇ ಅದು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, 1 ಯೋಹಾನನ ಪತ್ರ ಪತ್ರಿಕೆಯಲ್ಲಿ 1 ಯೋಹಾನ 1ನೇ ಅಧ್ಯಾಯದಲ್ಲಿ 8-9 ವಚನಗಳಲ್ಲಿ ನಾವು ನೋಡುವಾಗ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಇಲ್ಲಿ ಮತ್ತೆ ಓದ್ಕೊಳ್ಳೋಣ. ನಮ್ಮಲ್ಲಿ ಪಾಪವಿല്ലെಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಯಾರಲ್ಲಿ ಪಾಪ ಇಲ್ಲ?
ಎಲ್ಲರಲ್ಲಿ ಪಾಪ ಇದೆ, ನನ್ನಲ್ಲಿ ಪಾಪ ಇಲ್ಲ, ನಾನು ಏನು ಪಾಪ ಮಾಡಿಲ್ಲ ಅಂತ ಕೆಲವರು ಹೇಳ್ತಾರೆ. ಏನು ಪಾಪ ಮಾಡಿಲ್ಲ ಅಂದ್ರೆ ನೀನು ನಿಜವಾಗ್ಲೂ ನಿನ್ನ ಪಾಪ ಮಾಡಿದವನೇ, ನೀನು ಸತ್ಯವನ್ನು ಅನುಸರಿಸೋದಿಲ್ಲ. ಪ್ರತಿಯೊಬ್ರು ಏನು ಶಾರೀರಿಕವಾಗಿ ಏನೋ ಒಂದು ವ್ಯಭಿಚಾರ ಮಾಡಿದ್ರೆ ಮಾತ್ರ ಪಾಪ ಅಲ್ಲ, ದೇವರ ಒಂದು ಮಾತು ಮೀರಿದ್ರು ಕೂಡ ಅದು ಪಾಪನೇ. ನೀನು ಅವ್ರು ನೋಡ್ಬೇಡ ಅಂದ್ರೆ ಅದು ನೋಡಿದ್ರೆ ನಾವು ಪಾಪನೇ. ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ನಮಗೆ ಕಣ್ಣುಗಳಿಗೆ ಯಾವ್ಯಾವ ಕಾಣಿಸ್ತವೆ, ಬೇಡವಾದ ಮಾತುಗಳು ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ, ಬೇಡವಾದದನ್ನ ನಾವು ಮೂಗಿನಲ್ಲಿ ವಾಸನೆ ತಗೊಳ್ತೀವಿ, ಬೇಡವಾದ ಸಮಯದಲ್ಲಿ ಬೇಡವಾದ ಕಡೆ ನಾವು ಮಾರ್ಗಗಳಲ್ಲಿ ನಡೆಯುವುದು ಉಂಟು. ಆದ್ರಿಂದ ನಾವೇನ್ ಮಾಡ್ಬೇಕು, ಈ ಬೇಡವಾದಗಳೆಲ್ಲ ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಬೇಕಾಗಿಲ್ಲ ಅದು, ಆದ್ರೂ ಒಂದೊಂದು ಸಾರಿ ನೋಡ್ಬಿಡ್ತೀವಿ, ಒಂದೊಂದು ಸಾರಿ ಕೇಳಿಬಿಡ್ತೀವಿ. ಅದಕ್ಕೇನ್ ಅವೆಲ್ಲ ಪಾಪಗಳೇ. ಅದಕ್ಕೇನ್ ಮಾಡ್ಬೇಕಂದ್ರೆ ನಾವು ಆ ಒಂದು ಪಾಪ ಪರಿಹಾರಕ್ಕ ನಾವು ಪಾಪಿಗಳಂತ ಒಪ್ಕೊಳ್ಬೇಕು. ನಾವು ವ್ಯಭಿಚಾರ ಮಾಡಿದ್ರೆ ಪಾಪಗಳಲ್ಲ, ಶಾರೀರಿಕ ಇಚ್ಛೆಗಳು ನೆರವೇರಿಸಿದ್ರೆ ಮಾತ್ರ ಪಾಪಿಗಳಲ್ಲ. ಒಂದೊಂದು ಸಣ್ಣ ಮಾತು ನಮ್ಮ ಬಾಯಿಂದ ಒಂದು ಬೇಡವಾದ ಮಾತು ಬಂದ್ರೆ ಅದು ಪಾಪನೇ, ಬೇಡವಾದನ್ನು ನೋಡಿದ್ರೆ ಅದು ಪಾಪನೇ, ಬೇಡವಾದನ್ನು ನಾವು ಕೇಳಿದ್ರೆ ಅದು ಪಾಪನೇ. ಹಾಗಾಗಿ ಮನುಷ್ಯನು ಈ ಲೋಕದಲ್ಲಿ ಜೀವಿಸಕ್ಕಾಗೋದೇ ಇಲ್ಲ. ಪ್ರತಿಯೊಬ್ಬರು ಎಂತ ದೈವ ಸೇವಕರಾಗ್ಲಿ, ದೊಡ್ಡ ರೆವರೆಂಡ್ ಬಿಷಪ್ ಪೋಪುಗಳಾಗ್ಲಿ, ಈ ಪ್ರಪಂಚದಲ್ಲಿ ಎಲ್ಲರೂ ಪಾಪಿಗಳೇ, ಇವತ್ತಿಗೂ ಪಾಪಿಗಳೇ. ಒಂದು ವೇಳೆ ಯೇಸು ಸ್ವಾಮಿಯನ್ನು ನಂಬಿರ್ಬೋದು, ಏನು ಪಾಪ ಪಶ್ಚಾತ್ತಾಪ ಪಟ್ಟಿರ್ಬೋದು, ಮಾನಸಾಂತರ ಹೊಂದಿರ್ಬೋದು, ಬ್ಯಾಪ್ಟಿಸಮ್ ತಗೊಂಡು ಆ ದೇವರ ರಕ್ತದಿಂದ ನಾವು ಪಾಪ ತೊಳ್ಕೊಂಡು ಬಿಡೋದು. ಖಂಡಿತ ಹಿಂದಿನ ಎಲ್ಲ ಪಾಪವನ್ನು ತೊಳೆಬಿಟ್ಟಿದ್ದಾನೆ. ಯಾವ ಪಾಪ ಇದುವರೆಗೂ ನಾವು ಮಾಡಿದ ಪಾಪಗಳಿಲ್ಲ. ನಾವ್ ಯಾಕಂದ್ರೆ ಯೇಸು ಸ್ವಾಮಿ ನಂಬಿದ್ವಿ, ಪಶ್ಚಾತ್ತಾಪ ಪಟ್ಟಿದ್ವಿ, ಆತನ ಮರಣದಲ್ಲಿ ಪಾಲ್ಗಾರ ಹೊಂದಿವಿ, ದೀಕ್ಷಾಸ್ಥಾನ ಮುಖಾಂತರ ಹಳೆ ಪಾಪಗಳೆಲ್ಲ ಹೋಗ್ಬಿಟ್ಟಿದೆ. ಅದರ ಮುಂದೆ ಮಾಡುವಂತ ಪಾಪಗಳು ಇವಾಗ ಚರ್ಚ್ ಬಂದಿದ್ವಿ, ಚರ್ಚಿನಿಂದ ಮನೆಗೆ ಹೋಗುವಾಗ ನಮ್ಮ ಜೀವಿತದಲ್ಲಿ ಎಷ್ಟೋ ಆಲೋಚನೆ ಬರ್ಬೋದು, ಮನಸ್ಸಲ್ಲಿ ಆಲೋಚನೆ ಬರ್ಬೋದು, ಆ ನೋಟ ಎಲ್ಲೋ ಕಡೆ ನೋಡ್ಬೋದು, ಮತ್ತೆ ಏನೋ ಕೇಳಿಸ್ಕೊಂಡ್ ಬಿಡ್ಬೋದು, ಕೇಳಬಾರ್ದನ್ನ, ಅದು ಕೂಡ ಪಾಪನೇ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಆ ಒಂದು ನಾನು ಪಾಪಿ ಅಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ನಾವ್ ಯಾವ ರೀತಿ ನಾವು ಇರೋ ತನಕ, ಈ ಭೂಮಿ ಮೇಲೆ ಇರೋ ತನಕ ಆ ಪಾಪದ ಒಂದು ಕುರುಹು ನಮ್ಮಲ್ಲಿ ಇದ್ದೇ ಇರ್ತದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು, ಕ್ಷಮಾಪಣೆ ಹೊಂದುತ್ತಾ ಇರಬೇಕು, ಕ್ಷಮಿಸಲ್ಪಡ್ತಾ ಇರಬೇಕು, ಆತನ ರಕ್ತದಲ್ಲಿ ತೊಳಿತಾ ಇರಬೇಕು, ಯಾವಾಗ್ಲೂ ತೊಳ್ಕೊಳ್ತಾ ಇರಬೇಕು. ಹಾಗೆ ನೋಡ್ರಿ 7ನೇ ವಚನ ಏನ್ ಹೇಳ್ತದೆ, ಆದರೆ ಬೆಳಕಿನಲ್ಲಿ ನಡೆಯುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಏನಂತೆ? ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡ್ತದೆ. ಅಂದ್ರೆ ನಾವು ಪ್ರತಿದಿನ ಪ್ರತಿಕ್ಷಣ ದೇವ್ರ ಹತ್ರ ಕ್ಷಮೆ ಕೇಳುವಂತವರಾಗಿರಬೇಕೆ ಹೊರತು ನಾನೆಲ್ಲ ಕ್ಷಮಿಸ್ಬಿಟ್ಟಿದ್ದಾನೆ, ನನಗೆ ಇನ್ಯಾವ ಪಾಪ ಇಲ್ಲ ಅಂತ ಯಾರು ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾರೋ ಅಂದುಕೊಳ್ಳೋದು ಕೂಡ ಒಂದು ಪಾಪನೇ. ಅದಕ್ಕಾಗಿ ಆತನ ಪರಿಹಾರ ಮಾಡಿದ್ದಾನೆ, ಮತ್ತೆ ನಾನು ಇನ್ನು ಪಾಪ ಮಾಡಿಲ್ಲ ಅಂತ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಗೊತ್ತಿದ್ದೆ ಎಷ್ಟೋ ಕಾರ್ಯಗಳು ಹೇಳ್ಬಿಡ್ತೀವಿ, ಸುಳ್ಳು ಹೇಳ್ತೀವಿ, ಅನೇಕ ಸಾರಿ ಏನ್ ಮಾಡ್ತೀವಿ, ಸುಳ್ಳುಗಳು ಹೇಳ್ತೀವಿ. ಸುಳ್ಳು ಹೇಳೋದು ಕೂಡ ಅದು ಏನಾಗಿದೆ, ಪಾಪವಾಗಿದೆ. ಸುಳ್ಳು ಹೇಳುವುದು ಕೂಡ ಒಂದು ಪಾಪ ಆಗಿದೆ. ಆದ್ದರಿಂದ ಪ್ರಿಯರೇ, ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಒಪ್ಕೋಬೇಕು. ಮೋಸ ನಾವೇ ಮೋಸ ಮಾಡಿಪಡಿಸ್ಕೊಳ್ಳುತ್ತೇವೆ ಮತ್ತು ಸತ್ಯವಾದ ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಏನ್ ಮಾಡ್ತಾನೆ? ಸಕಲ ಅನೀತಿಯಿಂದ ನಮ್ಮನ್ನು ಪರಿಹರಿಸಿ ಯೇಸು ಕ್ರಿಸ್ತನು ಶುದ್ಧಿ ಮಾಡುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಯಾರು ನಂಬುತ್ತಾರೋ, ಯೇಸು ಕ್ರಿಸ್ತನ ಮಕ್ಕಳಾಗಿ ಯಾರು ಜೀವಿಸ್ತಾರೋ, ಯೇಸು ಕ್ರಿಸ್ತನೊಂದಿಗೆ ಯಾರು ಜೀವಿಸಲಿಕ್ಕೆ ಒಂದು ಪ್ರಯಾಸ ಪಡ್ತಾರೋ ಅವರ ಪಾಪಗಳನ್ನು ಆತನ ಪರಿಹಾರ ಮಾಡ್ತಾನೆ, ಅವರನ್ನ ಶುದ್ಧೀಕರಿಸ್ತಾನೆ, ಅವರನ್ನ ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ಪ್ರತಿಯೊಬ್ಬರು ಏನ್ ಮಾಡ್ಬೇಕಂದ್ರೆ ಪಾಪ ಪರಿಹಾರಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಅನುದಿನ ಅನುಕ್ಷಣ, ಎಲ್ಲಿ ತನಕ ನಾವು ಈ ಲೋಕವನ್ನು ಬಿಡುವ ತನಕ. ಎಂತ ವಯಸ್ಸಾದ್ರೂ, ವಯಸ್ಸಾಗಿರುವಂತ ಎಷ್ಟೋ ಅಜ್ಜಂದಿರು ಅಜ್ಜಿಯರು ಕೂಡ
ದಾರಿ ತಪ್ಪೋದು ಯಾವ ರೀತಿ? ಒಂದು ಮಾತಿನ ಮುಖಾಂತರ ಯಾರೋ ಒಂದು ಬೈದ್ ಬಿಡ್ತಾರೆ, ಒಂದು ಮಾತನ್ನು ಬಿಡ್ತಾರೆ, ಯಾರೋ ಹುಡುಗರು ರೇಗಿಸಿ ಬಿಡ್ತಾರೆ, ಅವಾಗ ಏನೋ ಒಂದು ಕೆಟ್ಟ ಮಾತನ್ನು ಬಿಡ್ತಾರೆ, ಅದು ಕೂಡ ಪಾಪನೇ. ಅದಕ್ಕಾಗಿ ನಾವು ಉಸಿರಿರೋ ತನಕ ನಾವು ದೇವರ ಹತ್ರ ಕ್ಷಮೆ ಕೇಳ್ತಾ ಇರ್ಬೇಕು, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾ ಇರ್ಬೇಕು. ಆಗ ನಾವು ಪರಲೋಕಕ್ಕೆ ಹೋಗುವಾಗ ದೇವರ ಸಾನ್ನಿಧ್ಯದಲ್ಲಿ ನಮ್ಗೆ ಯಾವ ತೀರ್ಪು ಇರೋದಿಲ್ಲ. ಯಾಕಂದ್ರೆ ನಾವು ಸಾಯೋ ತನಕ ಇಲ್ಲೇ ಒಪ್ಕೊಳ್ತಾ ಇರ್ತೀವಿ, ಇವಾಗ ಇಲ್ಲೇ ಕ್ಷಮಾಪಣೆ ಹೊಂದುತ್ತಾ ಇರ್ತೀವಿ. ಕ್ಷಮಾಪಣೆ ಹೊಂದಿದ ಮೇಲೆ ಮತ್ತೆ ಅದು ಲೆಕ್ಕಕ್ಕೆ ಬರಲ್ಲ. ಮುಂದೆ ಮಾಡುವಂಥದ್ದು, ಇದುವರೆಗೂ ನಾನು ಎಷ್ಟೋ ಪಾಪ ಮಾಡಿದ್ದೀನಿ, ದೇವರ ಹತ್ರ ಕ್ಷಮಾಪಣೆ ಕೇಳಿದ್ದೇನೆ, ದೇವರು ಕ್ಷಮಿಸ್ಬಿಟ್ಟಿದ್ದೇನೆ, ಇನ್ನು ನನ್ನ ಜೀವಿತದಲ್ಲಿ ಪಾಪಗಳಿಲ್ಲ, ಈ ಮುಂದೆ ಮಾಡುವಂಥದ್ದು ಅದೆಲ್ಲ ಕೈ ಇರ್ತದಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ನಾನು ಒಪ್ಕೊಳ್ಬೇಕು. ನಾನು ಒಪ್ಕೊಂಡ್ರೆ ದೇವರು ಕ್ಷಮಿಸುವಾತನಾಗಿದೆ. ಮತ್ತೆ ಒಪ್ಕೊಂಡು ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ಬೇಕು. ಮಾಡದೇ ಇರ್ಬೇಕಂದ್ರೆ ಯೇಸು ಕ್ರಿಸ್ತನ ಆತ್ಮ, ಆ ಪರಿಶುದ್ಧ ಆತ್ಮನು ನಮ್ಮನ್ನ ಸಹಾಯಕನಾಗಿದ್ದು ಆ ಪರಿಶುದ್ಧ ಆತ್ಮನ ನಡೆಸುವಿಕೆಯಲ್ಲಿ ನಾವು ನಡಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಲೋಕ ಯಾರಿಗೂ ಶಾಶ್ವತವಲ್ಲ. ಈ ಲೋಕದಲ್ಲಿ ಬೈಬಲ್ ಹೇಳ್ತದೆ, ಮನುಷ್ಯನು ಬದುಕಿದ್ರೆ 70, ಇಲ್ಲ ಅಂದ್ರೆ ಆಯಸ್ಸು ದೇವರ ಆಶೀರ್ವಾದ ಇದ್ರೆ 80 ಅಂತಾರೆ. ನೆನ್ನೆ ಎಲ್ಲೋ ಒಂದು ಕಡೆ ಒಂದು ಮಾತು ಕೇಳುವಾಗ 70 ವರ್ಷ ಸತ್ವೇದ ಅನುಸಾರವಾಗಿದ್ರೆ ಇನ್ನು 70 ವರ್ಷ ಮೇಲಿಸಿದ್ರೆ ಅದು ಕೃಪೆಯ ಜೀವಿತ ಅಂತೆ, ಅಂದ್ರೆ ಆಶೀರ್ವಾದಗಳ ವರ್ಷಗಳಂತೆ. ಹಾಗಾಗಿ ಈ ಮನುಷ್ಯನಿಗೆ 70 ಇಲ್ಲ 80 ಅಷ್ಟೇ. ಆಮೇಲೆ ಏನ್ ಮಾಡ್ತೀವಿ? ಬಿಟ್ಟು ಹೋಗ್ತೀವಿ. ಇಲ್ಲ 100 ವರ್ಷ ಬದುಕು, ಆಮೇಲೆ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? 2 ಮಾರ್ಗ ಇದೆ, ಒಂದು ನರಕ, ಒಂದು ಪರಲೋಕ. ಹಾಗಾಗಿ ನಾವೇನ್ ಮಾಡ್ಬೇಕು? ಯಾವುದಕ್ಕಾಗಿ ಬೇಡ್ಕೊಳ್ಬೇಕಂದ್ರೆ ನಿತ್ಯ ಜೀವಿತಕ್ಕಾಗಿ ಬೇಡ್ಕೊಳ್ಬೇಕು. ನಿತ್ಯ ಜೀವಿತ ಈ ಲೋಕದಲ್ಲಿ ನಮ್ಮದು ತಾತ್ಕಾಲಿಕವಾದ ಜೀವಿತ. ನಾವು ಇವಾಗ ಸಂತೆಗೆ ಬಂದಿದ್ವಿ. ಇವತ್ತು ಭಾನುವಾರ, ಹಿಂದಿನ ದಿನಗಳಲ್ಲಿ ಗೌರಿಬಿದನೂರಲ್ಲಿ ಭಾನುವಾರ ಸಂತೆ ಆಗ್ತಾ ಇತ್ತು. ಬೆಳಗಿನಿಂದ ಸಾಯಂಕಾಲ ಸಂತೆ ಆಗ್ತಾ ಇತ್ತು. ಹೊತ್ತು ಮುಳುಗಿದೆ ಅಂದ್ರೆ ಸಂತೆ ಅಲ್ಲಿ ಇರ್ತಾ ಇರ್ಲಿಲ್ಲ. 8 ಗಂಟೆ ಆಗಿದೆ ಅಂದ್ರೆ ಅಲ್ಲಿ ಒಬ್ರು ಇರ್ತಾ, 7 ಗಂಟೆ ಆಗಿದ್ರೆ ಒಬ್ರು ಇರ್ತಾ ಇಲ್ಲ. ಎಲ್ಲ ಗಂಡು ಮುಡುಗಿ ಕಟ್ಕೊಂಡು ಗಾಡಿಗಳಿಗೆ ಹಾಕೊಂಡು ಹೊರಟೋಗ್ಬಿಡ್ತಾ ಇತ್ತು. ಅಂದ್ರೆ ಈ ಲೋಕದಲ್ಲಿ ನಾವು ಸಂತೆಗೆ ಬಂದಾಗೆ ನಾವು ಈ ಲೋಕವನ್ನು ಬಿಟ್ಟು ಹೊರಟೋಗ್ಬಿಡ್ತೀವಿ. ಈ ಲೋಕ ನಮ್ಗೆ ಶಾಶ್ವತವಲ್ಲ. ಆದ್ರಿಂದ ನಮ್ಗೆ ಒಂದು ಲೋಕ ಇದೆ, ಅದು ನಿತ್ಯ ಜೀವಿತ, ಅದು ಸ್ವರ್ಗ. ಆ ಸ್ವರ್ಗದ ಜೀವಿತ, ಆ ದೇವರು, ಆ ಸ್ವರ್ಗ ಅಂದ್ರೆ ಯುಗ ಯುಗಾಂತರ ಜೀವಿಸುವಂತ ಜೀವಿತ. ಆ ನಿತ್ಯ ಜೀವಿತಕ್ಕಾಗಿ ನಾವೇನ್ ಮಾಡ್ಬೇಕು? ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದೇ 1ನೇ ಯೋಹಾನ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 11, 12ನೇ ವಚನದಲ್ಲಿ ಏನ್ ಹೇಳ್ತದೆ? ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದು. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ನೋಡ್ರಿ, ಇಲ್ಲಿ ಇರುವಂತ ಎಲ್ಲರೂ ಯಾರು ಯೇಸು ಕ್ರಿಸ್ತನ ದೇವರಂತ ಅಂಗೀಕಾರ ಮಾಡ್ತಾರೋ ಅವ್ರನ್ನ ಸ್ವರ್ಗಕ್ಕೆ ಹೋಗ್ತಾರೆ, ಅಂದ್ರೆ ದೇವರ ರಾಜ್ಯಕ್ಕೆ ಸೇರ್ತಾರೆ. ಪರಲೋಕ ನಿತ್ಯ ಜೀವಿತ. ಮನುಷ್ಯನ ಜೀವಿತ ಈ 60, 70 ಇಲ್ಲ 80, 100 ವರ್ಷ ಅಲ್ಲ. ಇದು ತಾತ್ಕಾಲಿಕ ಜೀವಿತ. ಇದು ತಾತ್ಕಾಲಿಕವಾದ ಜೀವಿತ, ನಿರಂತರ ಜೀವಿತ. ಇಟರ್ನಲ್ ಅಂದ್ರೆ ನಿತ್ಯ ಜೀವಿತ ಎಲ್ಲಿ ಅಂದ್ರೆ ಈ ಲೋಕ ಬಿಟ್ಟ ಮೇಲೆ ಹೊಸ ಒಂದು ಸೃಷ್ಟಿ, ದೇವರ ಒಂದು ಸಾನ್ನಿಧ್ಯ ಅಂದ್ರೆ ಪರಲೋಕ ಅಥವಾ ಸ್ವರ್ಗ. ಆ ಸ್ವರ್ಗದಲ್ಲಿ ನಮ್ಗೆ ಜೀವಿತ, ಅಲ್ಲಿ ದೇವರೊಟ್ಟಿಗೆ ಇರ್ತೀವಿ. ಅದು ಯುಗ ಯುಗಾಂತರಗಳು ಇರ್ತೀವಿ. ಸಾವಿರಾರು ವರ್ಷ, ಕೋಟ್ಯಾನು ಕೋಟಿ ವರ್ಷ ನಾವು ಬದುಕ್ತೀವಿ. ದೇವ್ರ ಸಾವಿಲ್ಲ. ದೇವ್ರ ಸಾವಿಲ್ಲದ ಮೇಲೆ ದೇವರ ಸೃಷ್ಟಿಯಾಗಿರುವಂತ, ದೇವರ ಶ್ವಾಸವಾಗಿರುವಂತ, ದೇವರ ರೂಪದಲ್ಲಿ ನಾವು ಇರುವುದರಿಂದ ನಾವು ಕೂಡ ಯುಗ ಯುಗಾಂತರ ದೇವರ ಸನ್ನಿಧಿಯಲ್ಲಿ ಜೀವಿಸಬೇಕಾಗಿದೆ. ಆ ಯುಗ ಯುಗಾಂತರ ಜೀವಿಸುತ್ತಾ ನಿತ್ಯ ಜೀವಿತ ನಮ್ಗೆ ಬೇರೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ವಾಕ್ಯದ ಪ್ರಕಾರ ದೇವರ ಆ ಜೀವವು ಆತನ ಮಗನಲ್ಲಿ, ಅದು ಯಾರ ಮಗನು? ಅತಿಯಾದ ದೇವರ ಮಗನಾಗಿರೋದು ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವಿತ ಇದೆ. ಯೇಸು ಕ್ರಿಸ್ತನ ಯಾರು ನಿಜವಾದ ದೇವರು, ಆತನು ನಮ್ಮ ರಕ್ಷಕನು, ಆತನು ನಮ್ಮ ಕಾಪಾಡುವಂತನು, ಆತನು ಯುಗ ಯುಗಾಂತರ ತನ್ನೊಟ್ಟಿಗೆ ಇಟ್ಟುಕೊಳ್ಳುವಂತ ದೇವರು, ಆತನ ಮರಣ ಇಲ್ಲದಂತ ದೇವರು, ಆತನು ಜೀವಿಸುವಂತ ದೇವರು ಎಂಬುದಾಗಿ ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾರೋ ಅಥವಾ ತಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡ್ತಾರೋ ಅಂತವ್ರಿಗೆ ನಿತ್ಯ ಜೀವಿತ ಇರ್ತದೆ. ಯೇಸು ಕ್ರಿಸ್ತ ನಂಬಲಿಲ್ಲ ಅಂದ್ರೆ ಇಲ್ಲಿ ಹೇಳ್ತದೆ ಬಹಳ ಸ್ಪಷ್ಟವಾಗಿ, ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ
ಆ ಜೀವ ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಯಾವ ಜೀವ? ನಿತ್ಯ ಜೀವಿತ. ಪ್ರೇರೆ, ನಾವು ಸ್ವಲ್ಪ ಕಾಲ ಈ ಲೋಕದಲ್ಲಿ ಜೀವಿಸೋದು, ಇದು ನಮ್ಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ಸ್ವಲ್ಪ ಆಡಂಬರಗಳು, ಇದು ನಮ್ಗೆ ಶಾಶ್ವತವಲ್ಲ. ದೇವರು ನಮಗೋಸ್ಕರ ಸಿದ್ಧ ಮಾಡುವಂತ ಮನೆಗಳು ಈ ಲೋಕದಲ್ಲಿ ಯಾರು ಸಿದ್ಧ ಮಾಡಕ್ ಆಗೋದಿಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು ಮೊನ್ನೆ, ಒಂದು 4-5 ಕಡೆ ನಾನು ಕೇಳಿದ್ದೀನಿ. ಬೆಂಗಳೂರಲ್ಲೇ ಕೆಲವು ಕೋಟಿಗಳು ಕಟ್ಟಿ ಮನೆಗಳು ಕಟ್ಟಿದಾರಂತೆ. ಆ ಮನೆಗಳಲ್ಲಿ ಒಳಕ್ ಹೋದ್ರೆ ಪರಲೋಕ ಇದ್ದಂಗೆ ಇರ್ತದಂತೆ. ಯಾರು ಜಮೀರ್ ಅಹಮದ್ ಕೆಲವರು ಕಟ್ಟಿರುವಂತ ಅರಮನೆಗಳು ಒಳಕ್ ಹೋದ್ರೆ ಅರಮನೆಗಳಿಗಿಂತ ಜೋರಾಗಿರ್ತದೆ. ಮೈಸೂರು ರಾಜ ಅರಮನೆ ಏನ್ ಕಟ್ಟಿದಾರೋ ಅದಕ್ಕಿಂತ ಏನ್ ಹೆಚ್ಚಾಗಿ ಕನ್ನಡಿ ಕಾಣ್ತದಂತೆ. ಒಳಕ್ ಕೊಡೋದ್ರೆ ಅವ್ರ ಮುಖಗಳು ಅವ್ರಿಗೆ ಅಷ್ಟು ಚೆನ್ನಾಗಿ ಕಟ್ಟಿಕೊಂಡಿರ್ತಾರಂತ ಅವ್ರ ಮನೆಗಳು. ಆದ್ರೆ ಅವೆಲ್ಲ ತಾತ್ಕಾಲಿಕ, ಅವೆಲ್ಲ ಇಲ್ಲಿ ಉಲ್ಟಾಗಿ ಹೋಗ್ತವೆ ಒಂದು ಸಮಯ, ದೇವ್ರು ಬರುವಂತ ಸಮಯದಲ್ಲಿ. ಆದ್ರೆ ದೇವ್ರು ನಮಗೋಸ್ಕರ ಕಟ್ಟುವಂತ ಮನೆ ವಜ್ರ ವೈಡೂರ್ಯಗಳಿಂದ ಕಟ್ಟುವಂತ ಮನೆ, ಸೋಸಿದ ಬಂಗಾರದಿಂದ ಕಟ್ಟಿದ ಒಂದು ಮನೆ, ರಸ್ತೆಗಳು. ಹಾಗಾಗಿ ಆತ ನಮಗೋಸ್ಕರ ಅಮೂಲ್ಯವಾದ ಮನೆಗಳು ಕಟ್ಟಿದ್ದಾನೆ. ಹಾಗಾಗಿ ಯಾವ ರೀತಿ ಕಟ್ಟಿದ್ದಾನೆ ಅಂದ್ರೆ, ಈ ಲೋಕದಲ್ಲಿ ನಾವು ಎಷ್ಟು ಪರಿಶುದ್ಧರಾಗಿ ಜೀವಿಸ್ತೀವೋ ಅಂತ ಹಂತವಾಗಿ ಪರಿಶುದ್ಧತೆ ಹೇಳುವಾಗ ಅಲ್ಲೇನಾಗುತ್ತೆ, ನಮಗೋಸ್ಕರ ಒಂದು ಮನೆಯನ್ನ ದೇವ್ರು ಕಟ್ತಾ ಇರ್ತಾನೆ. ಈ ಲೋಕದಲ್ಲಿ ನಾವು ಕೆಳಗಿದ್ರೆ ಅದೇನೋ ಒಂದು ಪಾಯ ಹಾಕದಂಗೆ, ಒಂದು ಲೀಟರ್ ಕಟ್ಟದಂಗೆ, ಒಂದು ಬಾಕಲ್ ಕಟ್ಟದ ಇಟ್ಟಂಗೆ, ಒಂದು ಬೋರ್ಡ್ ಹಾಕ್ದಂಗೆ, ಫಿನಿಶ್ ಇಲ್ದೆ ಇರ್ತದೆ. ನಾವು ಇಲ್ಲಿ ಎಷ್ಟು ಶುದ್ಧರಾಗಿರ್ತೀವೋ ಅಷ್ಟು ಶುದ್ಧವಾಗಿ ನಮ್ಮ ಮನೆ ಕಟ್ಟಲ್ಪಡ್ತದೆ. ಆ ಮನೆ ನಮಗೆ ಕೊಡ್ತದೆ. ನನ್ನ ಮನೆ ನನಗೆ ಕೊಡ್ತದೆ, ನಿನ್ನ ಮನೆ ನಿನಗೆ ಕೊಡ್ತದೆ. ಎಲ್ಲರಿಗೂ ದೇವ್ರ ಪರಲೋಕದಲ್ಲಿ ಮನೆಗಳು ಕಟ್ತಾ ಇದ್ದಾನೆ. ಯಾರಿಗೆ? ಎಲ್ಲರಿಗೂ ಅಂದ್ರೆ ಯಾರು ದೇವರನ್ನು ನಂಬಿ, ಯಾರು ದೇವರೊಟ್ಟಿಗೆ ಜೀವಿಸಿ, ಯಾರು ಈ ಲೋಕವನ್ನು ಬಿಡ್ತಾರೋ ಅವರಿಗೆ ಪರಲೋಕದಲ್ಲಿ. ಯಾರು ದೇವರು ನಂಬಲಿಲ್ವೋ ಅವ್ರು ಕೂಡ ಜೀವಿಸ್ತಾರೆ. ಅವರು ಕೂಡ ದೇವರು ಮನೆ ಸಿದ್ಧ ಮಾಡಿದ್ರು. ಯಾವ ಮನೆ? ದೇವ್ರ ಮಕ್ಕಳಾಗಿ ಜೀವಿಸದೇ ಇರೋದವ್ರಿಗೆ ಯಾವ ಮನೆ ಸಿದ್ಧ ಮಾಡಿರೋದು? ನರಕ. ನರಕದಲ್ಲಿ ಬೆಂಕಿ ಅಲ್ಲಿ ಸುಡ್ತಾನೇ ಇರ್ಬೇಕು 24 ಗಂಟೆ. ಒಂದು ಬೆಂಕಿ ಅಂದ್ರೆ ಒಂದು ಬೆಂಕಿ ಒಂದೇ ಶಿಕ್ಷೆ ಅಲ್ಲ, ವಿಧವಾದ ಶಿಕ್ಷೆಗಳಿದೆ. ಅವ್ರವ್ರು ಮಾಡಿದ ಪಾಪಗಳಿಗೆ ಅನುಸಾರವಾಗಿ ಶಿಕ್ಷೆಗಳಿದೆ. ಎಷ್ಟು ದಿವಸ ಶಿಕ್ಷೆ? ಇವಾಗ ಈ ಲೋಕದಲ್ಲಿ ಯಾರೋ ತಪ್ಪು ಮಾಡಿದ್ರು, ಏನ್ ಮಾಡ್ತಾರೆ? ಎಷ್ಟು ವರ್ಷ ಅಂತ ಜೈಲಿಗೆ ಹಾಕ್ಬಿಡ್ತಾರೆ. ತೀರ್ಪು ಬಾರದೆ ಅನೇಕರು ಬೇಲಲ್ಲಿ ಬಂದು ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ಇಲ್ಲ ತೀರ್ಪು ಬಂದು ಶಿಕ್ಷೆಗೆ ಒಳಗಾದ್ರೆ ಒಂದು 14 ವರ್ಷ, ಒಂದು 21 ವರ್ಷ, ಈ ರೀತಿ ಕೆಲವ್ರಿಗೆ ಇವ್ರು ಸಾಯೋ ತನಕ ಜೈಲಲ್ಲಿ ಇರ್ಬೇಕು, ಸಾಯ್ಬೇಕು ಅಂತ ತೀರ್ಪು ಕೊಡ್ತಾರೆ. ಆದರೆ ಆ ತೀರ್ಪಲ್ಲ, ಇಲ್ಲ ನರಕದಲ್ಲಿ ದೇವ್ರು ಕೊಡುವಂತ ತೀರ್ಪು ಅಂತದಂದ್ರೆ ಯುಗಾಂತರ ಅವ್ರು ಕೂಡ ನರಕದಲ್ಲಿ ಬೆಂಕಿಯಲ್ಲಿ ಸುಡ್ಬೇಕಾಗುತ್ತೆ, ಶಿಕ್ಷೆಗಳು ಅನುಭವಿಸ್ತದೆ. ಹಾಗಾಗಿ ಈ ಲೋಕದಲ್ಲಿ ನಾವೇನ್ ಮಾಡ್ಬೇಕು? ಕೆಲವು ಆಶೆ ಪಾಶಗಳು ಕೊಟ್ಟು, ಭೋಗಗಳು ಕೊಟ್ಟು ನಾವು ಜೀವಿಸೋದಕ್ಕಿಂತ ನಿಜವಾದ ದೇವರು ಯೇಸು ಕ್ರಿಸ್ತನ ನಂಬಿ ಆತನ ಬೇಡ್ಕೊಳ್ಳಿ. ಏನ್ ಬೇಡ್ಕೊಳ್ಬೇಕು? ಮೊಟ್ಟ ಮೊದಲನೇದಾಗಿ ಒಳ್ಳೇದೇನಿದೆಯೋ ಅದನ್ನು ಬೇಡ್ಕೊಳ್ಬೇಕು. ಎರಡನೇದಾಗಿ ಕುಟುಂಬ ದಾಂಪತ್ಯ ಚೆನ್ನಾಗಿರ್ಬೇಕು, ಕುಟುಂಬ ಅಭಿವೃದ್ಧಿ ಆಗ್ಬೇಕು ಅಂತ ಬೇಡ್ಕೊಳ್ಬೇಕು. ಮೂರನೇದಾಗಿ ಮಕ್ಕಳ ಪ್ರಾಣ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ಬೇಕು, ಬೇಡ್ಕೊಳ್ಬೇಕು. ನಾಲ್ಕನೇದಾಗಿ ಕುಟುಂಬ ಸಮಾಧಾನಕ್ಕಾಗಿ. ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಅದೊಂದು ನರಕವಾಗಿರ್ತದೆ. ಕುಟುಂಬದ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಐದನೇದಾಗಿ ನಮ್ಮಗಳ ಪಾಪ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆರನೇದಾಗಿ ಏನ್ ಮಾಡ್ಬೇಕು? ನಿತ್ಯ ಜೀವಿತಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಈ ಲೋಕ ನಮ್ಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ನೋಡಿ ವಯಸ್ಸು ಬೆಳೀತಾ ಇರ್ತದೆ. ಯಾವಾಗ ಸಣ್ಣ ಮಗನ ಅವ್ನು ಲಾಸ್ಟ್ ಅವನು, ಇವಾಗ ಸಣ್ಣವನು, ಮುಂದಿನ ವರ್ಷ ಇನ್ ಸ್ವಲ್ಪ ದೊಡ್ಡವನಾಗಿ, ಮುಂದಿನ ವರ್ಷ ಇನ್ನು ಸ್ವಲ್ಪ, ಹಾಗೆ ವಯಸ್ಸು ಆಗ್ತಾ ಇರ್ತದೆ. ಅದೇ ಪರಲೋಕದಲ್ಲಿ ವಯಸ್ಸಾಗಲ್ಲ. ಎಲ್ಲರೂ 20 ವರ್ಷ ಅಂದ್ರೆ 20 ವಯಸ್ಸಲ್ಲೇ ಇರ್ತೀವಿ. ಎಷ್ಟು ವರ್ಷಗಳೋದ್ರು 20 ವಯಸ್ಸಲ್ಲೇ ಇರ್ತೀವಿ. ಅದು ನಿತ್ಯ ಜೀವಿತ. ಈ ಲೋಕ ವಯಸ್ಸು ಹೋಗ್ತಾ ಇರ್ತದೆ, ವಯಸ್ಸಾಗಿ ಹೋಗ್ತದೆ, ಸತ್ತೋಗ್ತೀವಿ. ಸತ್ತೋದ್ಮೇಲೆ ಎಲ್ಲಿ ಹೋಗ್ತೀವಿ? ಒಂದು ನರಕ, ಇಲ್ಲ 2 ಸ್ವರ್ಗ. ಸ್ವರ್ಗಕ್ಕೆ ಹೋಗ್ಬಂದ್ರೆ ದೇವ್ರು ನಂಬಬೇಕು. ಹಾಗಾಗಿ ನಿತ್ಯ ಜೀವಿತಕ್ಕಾಗಿ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ್ ಬೇಡಿಕೊಳ್ಳಲಿ ನಿಮ್ಗೆ ದೊರೆಯುವುದು. ನೀವು ಏನ್ ಬೇಡ್ಕೊಳ್ತಾರೋ ಆ ದೇವ್ರು ಕೊಡ್ತಾನೆ. ನೀವು ಲೋಕಾನುಸಾರವಾಗಿ ಲೋಕದ ಪಾಪಗಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಒಂದು ವೇಳೆ ದೇವ್ರು ಏನ್ ಮಾಡ್ತಾರೆ? ತಾಸ್ತು ಅಂತಾನೆ ಸೈತಾನ್ಗೆ ಒಪ್ಪಿಸ್ಕೊಡ್ತಾನೆ. ಇವನು ನನ್ನ ಮಕ್ಕಳಲ್ಲ, ಇವ್ರು ಲೋಕಾನುಸಾರವಾಗಿ ಬೇಡ್ಕೊಳ್ತಾರೆ, ಲೋಕಾನುಸಾರವಾಗಿ ಇವ್ರ ಇಚ್ಛೆಗಳು ನೆರವೇರಿಸ್ತೇನೆ, ಇವ್ರು ಲೋಕದಲ್ಲೇ ಜೀವಿಸಿ ಆಮೇಲೆ ನಿತ್ಯ ನರಕ ಹೋಗಲಿ ಅಂತ ತಥಾಸ್ತದೆ. ಆದ್ದರಿಂದ ಪ್ರೇರೆ
ನಾವು ಒಳ್ಳೆಯದನ್ನು ಬೇಡ್ಕೊಳ್ಳೋಣ, ಒಳ್ಳೆಯ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಮಕ್ಕಳ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಸಮಾಧಾನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಿತ್ಯ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಪಾಪ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಮಾತ್ರದಿಂದ ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡ್ಕೊಂಡು ಪ್ರೀತಿಯುಳ್ಳ ಯೆಹೋವಯ್ಯ, ನಿನ್ನ ಪರಿಶುದ್ಧವಾದ ನಾವು ಸ್ತೋತ್ರ ವಂದನೆಯಪ್ಪ. ಈ ರೀತಿಯಾಗಿ ನಿನ್ನ ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಲಿಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಬೇಡಿಕೊಳ್ಳ್ರಿ, ಏನು ಬೇಡ್ಕೊಳ್ಬೇಕು ಅಂತ ಇನ್ನೂ ಅನೇಕ ವಿಷಯಗಳಿದೆ ಸ್ವಾಮಿ. ಹಾಗಾಗಿ ಸ್ವಲ್ಪ ಆ ವಿಷಯಗಳಲ್ಲಿ ಇವತ್ತು ನಾವು ಎಚ್ಚರಿಕೆ ಅಪ್ಪ ಜ್ಞಾಪಕ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ಮುತ್ತಿನಂತ ಮಾತುಗಳು ಕೇಳುವಂತ ಪ್ರತಿಯೊಂದು ಮಗಳನ್ನ ನೀನು ಆಶೀರ್ವದಿಸಿ ಅಪ್ಪ. ನಿತ್ಯ ಜೀವಿತಕ್ಕಾಗಿ ಈ ಲೋಕ ನಮ್ಗೆ ಶಾಶ್ವತವಲ್ಲ, ನಮ್ಗೆ ಶಾಶ್ವತ ಲೋಕ ಪರಲೋಕ, ದೇವರು ಇರುವಂತ ಲೋಕ. ಆ ಲೋಕಕ್ಕಾಗಿ ನಿತ್ಯ ಜೀವಿತಕ್ಕಾಗಿ ಬೇಡಿಕೊಳ್ಳುವ ಹಾಗೆ ಪ್ರತಿಯೊಬ್ಬ ಹೃದಯದಲ್ಲಿ ಕಾರ್ಯ ಮಾಡಬೇಕೆಂದು, ಆ ಕುಟುಂಬ ಬೇಕಾದಂತ ಕುಟುಂಬದ ಸಮಾಜ ಅಭಿವೃದ್ಧಿ, ಮಕ್ಕಳ ಪ್ರಾಣ ರಕ್ಷಣೆ, ಕುಟುಂಬದ ಸಮಾಧಾನ, ಪಾಪದಿಂದ ಪರಿಹಾರ, ನಿತ್ಯ ಜೀವಿತ ಎಲ್ಲರೂ ಕೊಟ್ಟು ನೀನು ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.